ಸೊ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ 4 ಪಾರ್ಟಲ್ಲಿ ಏನು ಮಾಡಿದ್ದೀವಿ, ಸಿನಾಪ್ಸಿಸ್ ಕಂಪ್ಲೀಟ್ ಮಾಡಿದ್ದೀವಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಒಂದು 30 ಕ್ವಶನ್ಸ್ ಮಾಡೋಣಂತೆ. ಸೊ ಈ ಒಂದು ವಿಡಿಯೋದಲ್ಲಿ 10 to 15 ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಸಿನಾಪ್ಸಿಸ್ ಎಲ್ಲ ನೋಡ್ಕೋಬೇಕು. ಬಿಫೋರ್ ವಾಚಿಂಗ್ ದಿಸ್ ಗೋ ಥ್ರೂ ದ ಸಿನಾಪ್ಸಿಸ್. ಓಕೆ, ಫಸ್ಟ್ ನಿಮ್ಗೆ ನೋಟ್ಸಲ್ಲಿ ಕಳಿಸಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫ್ರಮ್ ಯಾವ ಬುಕ್, ವೈಲಿ ಪಬ್ಲಿಕೇಶನ್. ಯಾವುದು? ವೈಲಿ ಪಬ್ಲಿಕೇಶನ್ ಅಲ್ಲಿರೋ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಟೋಟಲ್ 5 ಕ್ವಶನ್ಸ್ ಇದೆ. ಎಷ್ಟಿದೆ ಟೋಟಲ್? 5 ಕ್ವಶನ್ಸ್. 1 by 1 ವಿಲ್ ಸ್ಟಾರ್ಟ್. ಓಕೆ, ಸೊ ಕ್ವಶನ್ ನಂಬರ್ 1 ಏನಿದೆ ನೋಡಿ. ದ ಫಾಲೋಯಿಂಗ್ 4 ವೈರ್ಸ್ ಆರ್ ಮೇಡ್ ಅಪ್ ಆಫ್ ದ ಸೇಮ್ ಮಟೀರಿಯಲ್. ಮಟೀರಿಯಲ್ ಏನಿದೆ? ನಂಬರ್ 1 ಮಟೀರಿಯಲ್ ಸೇಮ್ ಮಟೀರಿಯಲ್, ವೈ ಸೇಮ್. ಏನ್ ಸೇಮ್ ಇರುತ್ತೆ ನಿಮಗೆ? ಯಂಗ್ಸ್ ಮಾಡ್ಯುಲಸ್ ವಿಲ್ ಬಿ ಸೇಮ್. Which of these will have the largest extension when the same tension is applied? Same tension ಅಂದ್ರೆ ಏನು? Force will be same. F will be what? Same. ಏನ್ ಕೇಳ್ತಾ ಇದ್ದಾನೆ ಅವನು? Elongation is more. ಏನು? Elongation is more among the 4. 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ದ್ಯಾಟ್ ಟಕ್ ಅಂತ ಏನ್ ಬರ್ಬೇಕು ನಮ್ಮ ತಲೆಯಲ್ಲಿ? E is equal to what? F L by A into Y. So ಏನ್ ಸೇಮ್ ಇದೆ? Y ಸೇಮ್, force same. So length, initial length will be what? Same because it is a what? Same wire. But ಇಲ್ಲೇನ್ ಕೊಟ್ಟಿದ್ದಾನೆ ನಿಮಗೆ? 4 ಡಿಫರೆಂಟ್ ಲೆಂತ್, 4 ಡಿಫರೆಂಟ್ ಏರಿಯಾ ಕೊಟ್ಟಿದ್ದಾನೆ ಕಂಪ್ಯಾರಿಸನ್. ಹಂಗಾಗಿ ಎಲ್ಲದಕ್ಕೂ ಸೇಮ್ ಬರಲ್ಲ. ಸೊ F and Y ಬಿಟ್ರೆ Fy ಈ ಕಡೆ ಬರೀತೀನಿ. ಲೆಂತ್ ಏರಿಯಾ ಇಸ್ ಈಕ್ವಲ್ ಟು ಏನು? ಪೈ ಆರ್ ಸ್ಕ್ವೇರ್. ಏರಿಯಾ ಇಸ್ ಈಕ್ವಲ್ ಟು ಏನು? ಪೈ ಆರ್ ಸ್ಕ್ವೇರ್. ಇಲ್ಲೇನು ಕೊಟ್ಟಿದ್ದಾನೆ? ಡಯಾಮೀಟರ್ ಕೊಟ್ಟಿದ್ದಾನೆ ನೋಡಿ, ಪೈ ಆರ್ ಸ್ಕ್ವೇರ್. ಕರೆಕ್ಟಾ? ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು ವಾಟ್? 2r. ಡಯಾಮೀಟರ್ ಇಸ್ ಈಕ್ವಲ್ ಟು ವಾಟ್? ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು? 4r ಸ್ಕ್ವೇರ್. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು? 4r ಸ್ಕ್ವೇರ್. ಸೊ ಐ ಕ್ಯಾನ್ ಮಲ್ಟಿಪ್ಲೈ and divided by 4r square. ಮಾಡಬಹುದಾ ಇಲ್ವಾ? I can multiply and divided by what? 4. So F constant, Y constant, 4 constant, pi constant. This is L by what? D square. D is a what? 2r. D square is a what? 4r square. Then my extension, these all quantities are what? Constant. This is a pi. Okay, ಎಲ್ಲ quantities. F ನೋಡಿ constant ಆ? Y ನೋಡಿ constant ಇದೆಯಾ? 4 constant, pi constant. Then my elongation is proportional to what? Length by diameter. ಒಂದು ನೆನಪಿಟ್ಟುಕೊಳ್ಳಿ. D is what? 2r. If it is inversely proportional to r square implies what? Inversely proportional to what? D square. Only 2 is the number. Next ಎಲ್ಲೇ ಬಂದ್ರೂ any proportionality for the D will be the same for proportionality for R also. ಓಕೆನಾ? ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ಬರ್ದಿದ್ದೀನಿ ಹೆಂಗೆ ಕನ್ವರ್ಷನ್ ಬರುತ್ತೆ ಅಂತ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ R can be replaced by what? D. R can be replaced by what? R is equal to what? D by 2. Okay, fine. Now first one E1. First one ಏನು? E1. ಡೈರೆಕ್ಟ್ L by D square ರೇಷಿಯೋ ತಗೊಳ್ಳೋಣ. L by D square. ನೋಡಿ ಎಲ್ಲಾ ಆಪ್ಷನ್ ನೋಡಿದ್ರೆ ನಿಮ್ಗೆ ಸೆಂಟಿಮೀಟರ್ ಇದೆ, ಈ ಕಡೆ ಮಿಲಿಮೀಟರ್ ಇದೆ. ಹೌದಾ ಇಲ್ವಾ? ಒಂದ್ ಕಡೆ ಸೆಂಟಿಮೀಟರ್ ಇದೆ, ಒಂದ್ ಕಡೆ millimeter ಇದೆ. Just by eliminating centimeter and millimeter we can just take them as what? Numbers. ತಗೋಬೋದಲ್ವಾ? ನಂಬರ್ ತರ ತಗೋಬೋದಾ? ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ. E1 ಲೆಂತ್ ಎಷ್ಟಿದೆ? 50. ಲೆಂತ್ ಎಷ್ಟಿದೆ? 50. ಎಲ್ಲಾ ಕಡೆನೂ ಸೆಂಟಿಮೀಟರ್ ಇದೆ, ಅದನ್ನ ವರಿ ಮಾಡಬೇಡಿ. ಡಯಾಮೀಟರ್ 0.5. ಡಯಾಮೀಟರ್ ಏನಿದೆ? ಹೆಂಗೋ ಪ್ರಪೋರ್ಷನಾಲಿಟಿ ಇದೆ. ಸೊ ಐ ಕ್ಯಾನ್ ಡೈರೆಕ್ಟ್ ಡಯಾಮೀಟರ್ 0.5 ಅಂದ್ರೆ ಹಾಫ್. ಸೊ 0.5 ಇಸ್ ನಥಿಂಗ್ ಬಟ್ ಏನು? ಹಾಫ್. ಸೊ ಹಾಫ್ ಲೆ ಡಿವೈಡ್ ಮಾಡಿದ್ರೆ ಏನ್ ಬಂತಿದ್ದು? 50 into 2 100. 50 into 2 what? D square. Okay, so 1 by 2 whole square, that is 1 by 4. ಏನ್ ಬಂತು ನಿಮಗೆ? 200 units. ಸೆಕೆಂಡ್ ಒನ್ E2 ಏನಿದೆ ನೋಡಿ? E2 ಗೆ 100 ಇದೆ. ಏನಪ್ಪಾ? 1 millimeter 1 square, right? ಮಿಲಿಮೀಟರ್ ಸೆಂಟಿಮೀಟರ್ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಗ್ತಾ ಇದೆ ನಿಮಗೆ? ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ ಎಲ್ಲಾದ್ರದ್ದು. ಈ ಕಡೆ 10 power some units will be what? ಸೇಮ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಫಾಸ್ಟ್ ಆಗಿ ಮಾಡಕ್ಕೆ. ನೆಕ್ಸ್ಟ್ ಥರ್ಡ್ ಒನ್
ಏನಿದೆ ಲೆಂತ್ 200, ಲೆಂತ್ ಏನಿದೆ 200, ಲೆಂತ್ ಏನಿದೆ 200, ದಟ್ ಸೈಡ್ 2, ಕರೆಕ್ಟ್, 2 ಸ್ಕ್ವೇರ್, 200 by what 4, that is what 50, 200 by 4 is a what 50. So fourth one, let me erase. Okay, ಅರ್ಥ ಆಗಿದೆಯಲ್ಲ ಇದು ಕನ್ವರ್ಷನ್ ಹೆಂಗಂತ. So the fourth one, okay, one second. So the fourth one ಏನಿದೆ, what is the fourth one? E4, ಲೆಂತ್ ಏನಿದೆ ನಿಮಗೆ 300, ಲೆಂತ್ ಏನಿದೆ ನಿಮಗೆ 300, 3 ಸ್ಕ್ವೇರ್ ಏನ್ ಬಂತು ನಿಮಗೆ 300 by what 9, which is nothing but ಏನು 100 by 3 ಏನ್ ಬಂತು ನಿಮಗೆ 33.3. So among the 33, 1 2 3 4 ಯಾವ್ದು ಎಲಾಂಗೇಷನ್ ಜಾಸ್ತಿ ಇದೆ? ಫಸ್ಟ್ ಒನ್. ಯಾವ್ದು ಎಲಾಂಗೇಷನ್ ಜಾಸ್ತಿ ಇದೆ? ಫಸ್ಟ್ ಒನ್. ಈಗ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಅಕಾರ್ಡಿಂಗ್ ಟು ವಾಟ್ ಡೈಮೆನ್ಷನ್ಸ್. ಏನಿದೆ ನಮಗೆ 50 ಸೆಂಟಿಮೀಟರ್. ಏನು ಸೆಂಟಿಮೀಟರ್ ಅಂದ್ರೆ ಏನು 10 power minus 2. 0.5 ಏನಿದೆ ಅದು ಮಿಲಿಮೀಟರ್. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಹಾಫ್ into 10 to the power minus 3 square. So 5 into 10 power minus 2. So 1 by 2 ಅಂದ್ರೆ ಏನಾಯ್ತು 1 by 4. This will become what 10 power minus 6. So ಮೇಲೆ ಬಂದ್ರೆ sorry 50, okay, ಮೇಲೆ ಬಂದ್ರೆ ಏನಾಯ್ತು ಇದು 50 into 4, 10 power minus 2 plus what 6. So I could have get 200 into what 10 power 4, 10 power 4 ಮೈನಸ್ ಇದ್ದ ಮೇಲೆ ಬಂದ್ರೆ ಏನಾಗುತ್ತೆ ಪ್ಲಸ್. ಸೊ ಎಲ್ಲಾ ಕಡೆ ಏನ್ ಬರ್ತಿತ್ತು ನಿಮ್ಗೆ ಯು ಕ್ಯಾನ್ ಮಲ್ಟಿಪ್ಲೈ ವಾಟ್ 10 power 4. ಇದು ಬೇಕಿರ್ಲಿಲ್ಲ, ನಾಟ್ ನೆಸೆಸರಿ, ಬಿಕಾಸ್ ಇಟ್ ವಿಲ್ ಕನ್ಸ್ಯೂಮ್ ವಾಟ್ ಟೈಮ್, ಎಕ್ಸ್ಟ್ರಾ ಟೈಮ್. ಸೊ ಅರ್ಥ ಆಗಿದೆ, ಸ್ವಲ್ಪ ಲೆಂದಿ ಇದೆ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ನಿಮ್ಗೆ, ಲೆಂತ್ ಅಂಡ್ ಡಿ ಗೆ ರಿಲೇಷನ್ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾ ಇದ್ದಾನೆ? ಲೆಂತ್. ವಿ ನೋ ಲೆಂತ್ ಅಂಡ್ ಆರ್. ಎಲಾಂಗೇಷನ್ ಇಸ್ ಪ್ರಪೋರ್ಷನಲ್ ಟು ಏನು ಎಲ್ ಬೈ r square. You can r can be replaced by what d square. So ಏನಿದೆ ಇದರಲ್ಲಿ ಕಾನ್ಸೆಪ್ಟ್ ನೀವು ನೆನಪಿಟ್ಕೋಬೇಕಾಗಿರೋದು. ಸೊ ಅರ್ಥ ಆಗಿದೆಯಲ್ಲ? ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ನಂಬರ್ 1. ಕರೆಕ್ಟ್ ಆಪ್ಷನ್ ಯಾವುದು? ಫಸ್ಟ್ ಒನ್. ಕರೆಕ್ಟ್ ಆಪ್ಷನ್ ಯಾವುದು? ಫಸ್ಟ್ ಒನ್. ಓಕೆನಾ? ಸೊ ಇಲ್ಲಿ ಸೈಡ್ ಅಲ್ಲಿ ನೆನಪಿಟ್ಕೊಳ್ಳಕ್ಕೆ E is proportional to ಏನು L by R square. So you can even replace by D square. This is the concept you must remember. Okay na? Let us go to the what? Second one. Let us go to the what? Second question ಏನಿದೆ ನೋಡಿ ಅಲ್ಲಿ. What is the second question? Copper wire of fixed volume. Remember, volume fix or same or constant. Okay, volume fix or same or the constant. Immediately you must write like this: E is equal to FV. ಇಲ್ಲಿ V ಬರೆದ್ರೆ A square Y. ಏನು A square Y. or one more F. V ನ ಕೆಳಗೆ ಬರ್ಕೊಂಡ್ರೆ ಏನಾಗುತ್ತೆ ಇದು L square A. ಸಾರಿ VY. ಸೊ ಹೆಂಗ್ ಬಂತು ಈಗ ಇದು ನೆನಪಿಟ್ಕೊಳ್ಳೋದು ಹೇಳಿದೆ ನಾನು. ಓಕೆ, ಸೊ ವಾಟ್ ವಿ ನೋ E is equal to what? FL by AY. FL by what? ಸಪೋಸ್ ಕ್ವಶನ್ ನಲ್ಲಿ ಫಿಕ್ಸೆಡ್ ವಾಲ್ಯೂಮ್ ಕೊಟ್ಬಿಟ್ಟು ಏರಿಯಾ ರೇಷಿಯೋ ಕೇಳಿದ್ರೆ, ಏನು ಏರಿಯಾದು ರೇಷಿಯೋ ಕೇಳಿದ್ರೆ, ಯಾವ್ದ್ರದ್ದು ಏರಿಯಾದ ರೇಷಿಯೋ ಕೇಳಿದ್ರೆ ಏನ್ ಮಾಡ್ಬೇಕು ನಾನು? ಮಲ್ಟಿಪ್ಲೈ ಬೋತ್ ಸೈಡ್ ಬೈ ವಾಟ್? ಏರಿಯಾ. ಏರಿಯಾ ಇಂಟು ಲೆಂತ್ ಏನು? ವಾಲ್ಯೂಮ್. FV by what? A square Y. ನೋಡಿ ಫಸ್ಟ್ ಒನ್ ಬಂತ FV by what? ಎಲ್ಲಿ ಎ ಇರುತ್ತೆ ಅಲ್ಲಿ ಸ್ಕ್ವೇರ್ ಮಾಡಿ. ಎಲ್ಲಿ ಎ ಇರುತ್ತೆ ಏನ್ ಮಾಡ್ಬೇಕು? ಅದನ್ನ ಸ್ಕ್ವೇರ್. ಎಲ್ ನ ರಿಪ್ಲೇಸ್ ಬೈ ಏನ್ ಮಾಡ್ಬೇಕು? ವಾಲ್ಯೂಮ್. ಇನ್ ದ ಸೇಮ್ ವೇ ಸಪೋಸ್ ಎಲ್ ಬಗ್ಗೆ ಮಾತಾಡ್ತಾ ಇದ್ರೆ, ಎಲ್ ಅಲ್ಲಿ ಮಾತಾಡ್ತಾ ಇದ್ರೆ, ಅರ್ಥ ಆಗ್ತಾ ಇದೆಯಾ? ಫಿಕ್ಸೆಡ್ ವಾಲ್ಯೂಮ್ ಮತ್ತು ಎಲ್ ಬಗ್ಗೆ ಕ್ವಶನ್ ಅಲ್ಲಿ ಬಂದ್ರೆ, ಸೊ ಎರಡು ಕಡೆ ಏನ್ ಮಾಡ್ಬೇಕು ನೀವು? ಅಗೇನ್ ಮಲ್ಟಿಪ್ಲೈಡ್ ಬೈ ವಾಟ್? ಎಲ್. ಮಲ್ಟಿಪ್ಲೈಡ್ ಬೈ ವಾಟ್? ಎಲ್. ಸೊ ಎಲ್ ಇದ್ದದ್ದು ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ, ಎಲ್ ಸ್ಕ್ವೇರ್. ಏರಿಯಾ ವಿಲ್ ಬಿ ರಿಪ್ಲೇಸ್ಡ್ ಬೈ ವಾಲ್ಯೂಮ್. ಗೊತ್ತಾಯ್ತಾ ನಿಮ್ಗೆ? ಇದು ಬಹಳ ಸಾರಿ ಮುಂದೆ ಕ್ವಶನ್ಸ್ ಅಲ್ಲಿ ಬರುತ್ತೆ. ಇನ್ನೂ 2-3 ಕ್ವಶನ್ ಅಲ್ಲಿ ಇದೇ ತರ ಬರುತ್ತೆ. ಪ್ರತಿ ಟೈಮ್ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ನಾವು ವಿತ್ ಮೀ ವಾಲ್ಯೂಮ್ ಫಿಕ್ಸ್ಡ್. ವಾಲ್ಯೂಮ್ ಫಿಕ್ಸ್ಡ್ ಇನ್ ಟರ್ಮ್ಸ್ ಆಫ್ ಏರಿಯಾ ಏನಾಗುತ್ತೆ? ಎಲಾಂಗೇಷನ್
FV by A square Y. Now with respect to L andre E is equal to FL square by VY. Clear or not? So these two are very very important. ಎಲ್ಲಿ A ಇರುತ್ತೆ ಅದು A square ಆಗುತ್ತೆ. L is replaced by what? V. ಗೊತ್ತಾಗಿದೆ ಅಲ್ವಾ? Now read the question. V constant drawn into wire of length L. Okay, when this wire is subjected to constant force, the extension produced in the wire is delta L. Which of the following graph is a straight line? ಏನು ಕೇಳಿದಾನೆ? Which among the following graph is a straight line? In terms of length ಮಾತಾಡ್ತಾ ಇದ್ದಾನೆ? In terms of ಯಾವ್ದು ಮಾತಾಡ್ತಾ ಇದ್ದಾನೆ? Fixed volume and what? Length. E is nothing but ಏನು? Delta L. ಏನ್ರ? E is nothing but ಏನು? Delta L is equal to F L square VY. ಏನೇನ್ ಫಿಕ್ಸ್ ಅಂತ ಹೇಳಿದಾನೆ? ವಾಲ್ಯೂಮ್ ಫಿಕ್ಸಾ? ವಾಲ್ಯೂಮ್ ಫಿಕ್ಸ್ ತಾನೆ? For a given material length modulus fixed, same force, then delta L is proportional to ಏನು? L square. Delta L is proportional to ಏನು? If I take delta L along y axis, L square along what? X axis, what I will get? Y is equal to what? Mx. X representing what? L square. Y representing delta L. Constant of proportionality M. Then this is a straight line passing through what? Origin. So ನೋಡಿ ಅದನ್ನೇ ಕೇಳಿರೋದು ನಿಮಗೆ. Which of the following graph is a straight line? ಯಾವ್ದು ಬರುತ್ತೆ? Delta L versus L square. ಅರ್ಥ ಆಗ್ತಾ ಇದೆ? Delta L versus L square. Okay, understood or not? Option 2. ಯಾವ್ದಿದೆ ಅಲ್ಲಿ? Answer 2. ಅರ್ಥ ಆಗ್ತಾ ಇದೆ ನಿಮಗೆ? ಸೆಕೆಂಡ್ ಆಪ್ಷನ್ ಏನಿದೆ? Delta and L square. ಫಸ್ಟ್ ಆಪ್ಷನ್ ಏನಿದೆ? Delta L by what? 1 by L. ಸೆಕೆಂಡ್ ಒನ್ delta L versus ಏನು? L square. ಥರ್ಡ್ ಒನ್ delta L versus ಏನು? 1 by L square. ಫೋರ್ತ್ ಒನ್ delta L versus ಏನು? L. ನಮಗೆ ಬರ್ತಾ ಇರೋದೇನು? delta L versus L square. ಸೊ ಇಲ್ಲೇ ಒಂದು ಪಾಯಿಂಟ್ ನ ಕವರ್ ಮಾಡ್ತೀನಿ. ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ? ಎಸ್ ಆರ್ ನೋ? ಸೊ ಇದೇ ಕ್ವಶನ್ ಅನ್ನ ಸೇಮ್. If what would be the graph for delta L and A square? Anybody? For a constant volume and a constant force, you know, constant volume and what? Constant force. What will be the delta L and A square? Inversely proportional. Look here, E, constant volume and same E, right? ಅಥವಾ delta L ಅಂದ್ರೂ ಒಂದೇ, elongation ಅಂದ್ರೂ ಒಂದೇ. F fixed, V fixed, Y fixed. Inversely proportional to ಏನು? A square. Nothing but Y is equal to 1 by X square. Y is equal to 1 by X is a rectangular parabola. Yes or no? Y is equal to 1 by X square with a more slope. With a what? More slope. ಅರ್ಥ ಆಗ್ತಾ ಇದೆ ನಿಮಗೆ? ಅದು ನಾರ್ಮಲ್ ಸ್ಲೋಪ್ ಬರುತ್ತೆ. ಹಿಂಗ್ ಬರುತ್ತೆ ನಿಮಗೆ. ಎಕ್ಸಾಕ್ಟ್ ರೆಕ್ಟಾಂಗ್ಯುಲರ್. ಸೊ ಅಡಿಯಾಬಾಟಿಕ್ ಐಸೋಥರ್ಮಲ್ ಅಲ್ಲಿ ಕರ್ವ್ ಬಂದಿದೆ ಅಂತ ಗೊತ್ತಾ ನಿಮಗೆ? ಸೊ ಇಟ್ ವಿಲ್ ಕಮ್ ಲೈಕ್ ದಿಸ್. ಕೇಳ್ಬೋದಲ್ವಾ? ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸೊ ಇದನ್ನ ಕಲ್ತಿದ್ದೀರಾ? ಡೆಲ್ಟಾ ಎಲ್ ವರ್ಸಸ್ ಎ ಸ್ಕ್ವೇರ್ ಕೇಳ್ಬೋದಾ ಇಲ್ವಾ? ಓಕೆ, ನೋಟ್ ಡೌನ್. Note down. Any doubt? Just go through it. Okay? Understood? Now, let us go to the third question. Third question ಏನಿದೆ ನೋಡಿ. What is the third question? ಏನಿದೆ ನೋಡಿ third question. Just go through it. Okay. Third question ಏನಿದೆ ನೋಡೋಣ. Okay, Young's modulus of the steel is twice the brass. ಏನು? Twice the what? Brass. So Young's modulus Y of the steel is 2 times the Young's modulus of what? Brass. So YS by YB ಬರಿಬೋದಾ? What is the YS by YB? 2:1. Now YS by YB is a what? 2:1. 2 wires of the same length. ಏನು ಸೇಮ್ ಇದೆ? Length same. ಏನು ಸೇಮ್ ಇದೆ? Length is what? Same. Next, cross sectional area. Area is also what? Same. Next, one of the steel and another of the brass are suspended from the same roof. Suspended from the what? Same roof. ಅಂದ್ರೆ ಒಂದ್ ಕಡೆ ಏನ್ ಮಾಡಿದೀನಿ ನಾನು? ಸ್ಟೀಲ್ ವೈರ್, ಇನ್ನೊಂದ್ ಕಡೆ ಏನ್ ಮಾಡಿದೀನಿ? ಬ್ರಾಸ್ ವೈರ್ ನ ಸಸ್ಪೆಂಡ್ ಮಾಡಿದೀನಿ. ಇಲ್ಲಿ ಸ್ಟೀಲ್ಸ್, ಇಲ್ಲೇನಿದೆ? ಬ್ರಾಸ್. ಸೇಮ್ ರೂಫ್. ಏನು? ಸೇಮ್ ರೂಫ್. ಓಕೆ. If we want the lower end of the wires
ಟು ಬಿ ಅಟ್ ದ ಸೇಮ್ ಲೆವೆಲ್. ಈಗ ಇಲ್ಲಿದೆ, ಇದ್ರದ್ದು ಲೋವರ್ ಎಂಡ್ ವಾಪಸ್ ಇಲ್ಲಿಗೆ ಬಂತಂತ ಇಟ್ಕೊಳ್ಳಿ ಎಕ್ಸ್ಟೆನ್ಷನ್ ಆಗಿ, ಅದು ಕೂಡ ಏನಿರ್ಬೇಕು ನಮಗೆ ಸೇಮ್ ಇರ್ಬೇಕು. ಏನ್ ಹೇಳ್ತಾ ಇದ್ದೆ ನಾನು, ಲೋವರ್ ಇಫ್ ವಿ ವಾಂಟ್ ದ ಲೋವರ್ ಎಂಡ್ ಆಫ್ ದ ವೈರ್ಸ್ ಟು ಬಿ at the same level, then the weights added to the steel of the brass, steel and brass wire must be in the ratio. ನೋಡಿ ಲೋವರ್ ಎಂಡ್ ಸೇಮ್ ಇರ್ಬೇಕಂತಾನ ಇಲ್ಲಿಂದ, ದೆನ್ E1 must be equal to ಏನಿರ್ಬೇಕು E2. ಅರ್ಥ ಆಗಿದೆ ಕ್ವಶನ್? ಇನ್ನೊಂದ್ಸರಿ ಹೇಳ ನಿಮ್ಗೆ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಲಾ. ಸೊ ಒಂದು ರೂಫ್ ಇದೆ, ಒಂದ್ ಕಡೆ ಸ್ಟೀಲ್ ಇದೆ, ಒಂದ್ ಕಡೆ ಏನಿದೆ ಬ್ರಾಸ್. ಈವನ್ ಆಫ್ಟರ್ ಅಪ್ಲೈಯಿಂಗ್ ದ ವೇಟ್ ಅದ್ರ ಲೋವರ್ ಎಂಡ್ ಕೂಡ ಏನಾಗ್ಬೇಕು ನಮ್ಗೆ ಬ್ಯಾಲೆನ್ಸ್ ಆಗಬೇಕು. ಕೆಳಗಡೆನೂ ಬ್ಯಾಲೆನ್ಸ್, ಮೇಲೂ ಬ್ಯಾಲೆನ್ಸ್ ಅಂದ್ರೆ ಗ್ಯಾಪ್ ಮಸ್ಟ್ ಬಿ ವಾಟ್ ಸೇಮ್. ವಾಟ್ ಇಸ್ ದ ಗ್ಯಾಪ್? ಯುವರ್ elongation. Elongation must be also what same. Elongation or the change in length is also what same. ಈಗ ಏನ್ ಕೇಳಿದೆ ನಾನು, ರೇಷಿಯೋ ಆಫ್ what masses. ರೇಷಿಯೋ ಆಫ್ what masses. E is equal to ಏನು FL by AY. FL by what AY. ಏನ್ ಸೇಮ್? ಲೆಂತ್ ಸೇಮ್ ಏನ್ರ, ಏರಿಯಾ ಏನೋ ಸೇಮ್, elongation ಸೇಮ್, ಕಾನ್ಸ್ಟೆಂಟ್. ದೆನ್ ಏನ್ ಮಾಡಬಹುದು ನೀವು, ಕಂಪೇರ್ ಟು ಫೋರ್ಸ್. ಫೋರ್ಸ್ ಇಸ್ ಈ ಕಡೆ ಬರುತ್ತೆ ತಾನೆ y, ಅಥವಾ EAY is equal to what FL. EAY is equal to ಏನು FL. so this is constant, this is constant, this is constant ಅಂದ್ರೆ ಏನು, F is directly proportional to y. ಏನ್ ಕೇಳಿದಾನೆ ಕ್ವಶನ್ ಅಲ್ಲಿ, ಲಾಸ್ಟಿಗೆ ಏನ್ ಕೇಳಿದಾನೆ ಅವನು, weights added. weights ಅಂದ್ರೆ ಏನು, ಫೋರ್ಸ್. weight is nothing but ಏನು mg. ಸೊ ನೋಡಿ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮುಂದೆ ಬರುತ್ತೆ weight, ಫೋರ್ಸ್, ಲೋಡ್ ಆಲ್ ಆರ್ ಸೇಮ್. ಕೆಲವೊಂದ್ ಕಡೆ ಲೋಡ್ ಅಂತ ಬರುತ್ತೆ, ಬರೀ ಮಾಸ್ ಅಂದ್ರೆ m, ಲೋಡ್ ಅಂದ್ರೆ ಏನಿರುತ್ತೆ ಆಲ್ರೆಡಿ g ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದ್ ಲಾರಿ ಬಂದ್ರೆ ಏನಂತಾರೆ, ಲೋಡ್ ಇಳಿಸ್ಬೇಕು, ಲೋಡ್ ಮಾಡ್ಬೇಕಂತ. ಅರ್ಥ ಆಗ್ತಾ ಇದೆಯಾ ಏನೋ ರಮಣ? ಚೆಕ್ ಪೋಸ್ಟ್ ಕೊಡ್ತಾ ಇದೀ ಏನೋ, ಲೋಡ್ ಎತ್ತಾಲಿ. ಅರ್ಥ ಆಯ್ತಾ? ಓಕೆ. ಸೊ ಪ್ರಪೋರ್ಷನಲ್ ಏನ್ ಕೇಳ್ತಾ ಇದ್ದೀನಿ, ಯಾವ್ದಾವ್ದು ಕೇಳ್ತಾ ಇದ್ದೀನಿ ಈಗ, ಸ್ಟೀಲ್ ವರ್ಸಸ್ ಏನೋ ಬ್ರಾಸ್. FS ಬೈ ಏನು FB ವಿಚ್ ಇಸ್ ಈಕ್ವಲ್ ಟು ಏನು YS ಬೈ YB. ನಮಗೆ ಏನ್ ಕೊಟ್ಟಿದ್ದಾನೆ ಇಲ್ಲಿ, YS ಬೈ YB ಏನ್ ಕೊಟ್ಟಿದ್ದಾನೆ 2:1. ಸೊ FS by FE is also what 2:1. ಆನ್ಸರ್ ರಮಣ ಏನ್ ಆನ್ಸರ್? ಆನ್ಸರ್ 3. ಲೋಡ್ is not the mass, load is the what weight. Load is the what weight. Anything under any mass under the gravity is treated as load. Okay, so ಏನ್ ಕೇಳಿದ್ದ one more time, same length same area. ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. even end points are balanced means the initial point and end point gap is what same for both steel and brass. ಸೊ ಹಾಗಾಗಿ elongation ಸೇಮ್ ಇದೆ, ಏರಿಯಾ ಸೇಮ್ ಇದೆ, ಲೆಂತ್ ಸೇಮ್ ಇದೆ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು y. ಈ ಕ್ವಶನ್ ಇನ್ನೊಂದ್ರಲ್ಲಿ ಓನ್ ಪ್ರಾಬ್ಲಮ್ ಅಲ್ಲಿ ರಿಪೀಟ್ ಆಗಿದೆ, ಜಸ್ಟ್ ನೋಟ್ ಮಾಡ್ಕೊಂಡಿರಿ. 2 ನ ರಿಪೀಟೆಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಯಾವ್ದಂತ. ಓಕೆನಾ? ಲೆಟ್ ಅಸ್ ಗೋ ಟು ದ 4th one. ಅರ್ಥ ಆಯ್ತಲ್ವಾ ಏನ್ರೋ? ಓಕೆ, ಇಂಟ್ರಾಕ್ಟ್ ಮಾಡೋದಿಲ್ಲ ನೀವು, ಅದು ಪ್ರಾಬ್ಲಮ್ ಇದೆ. ಓಕೆ, ಲೆಟ್ ಅಸ್ ಗೋ ಟು ದ ವಾಟ್ 4th one. So 4th one, very easy problem. Okay, ಏನಿದೆ 4th one? The bulk modulus of the spherical object is B. What is the bulk modulus? K equal to what? B. K equal to what? B. If it is subjected to uniform pressure. Pressure ಏನಿದೆ? What is the pressure? Uniform pressure ಏನು? P. So the fractional decrease in its what? Radius. Fractional decrease in radius ಅಂದ್ರೆ ಏನ್ ಕೇಳ್ತಾ ಇದ್ದಾರೆ ನಾವು? ಡೆಲ್ಟಾ R by R. ಆಬ್ಜೆಕ್ಟ್ ಯಾವ್ದಿದೆ? ಆಬ್ಜೆಕ್ಟ್ ಯಾವ್ದಿದೆ? ಸ್ಪಿಯರ್. ಆಬ್ಜೆಕ್ಟ್ is what? ಇದು ಇಂಪಾರ್ಟೆಂಟ್. ಆಬ್ಜೆಕ್ಟ್ is what? Sphere. What is the volume of the sphere? 4/3 by R cube. So V is proportional to ಏನು? R cube. Delta V by V 3 times A more A. Delta R by R. Interactive. Delta V by V ಏನಾಗುತ್ತೆ? 3 times Delta R by R. ಈ ಪವರ್ ಏನ್ ಬರುತ್ತೆ? ಕೆಳಗಡೆ ಬರುತ್ತಾ? ಓಕೆ, ನಮಗೇನ್ ಗೊತ್ತಿದೆ? ಬಲ್ಕ್ ಮಾಡ್ಯುಲಸ್ ಫಾರ್ಮುಲಾ
delta P divided by delta V by V. Minus sign indicates change is what? Decreasing. Change is what? Decreasing. Or one more way of writing, pressure by what? Change in the volume to the what? Initial volume. ಕೇಳಿರೋದೇನು ಇವಾಗ? Radius. First delta V by V ಬರ್ಕೊಳ್ಳಿ. Delta V by V. ಇದು ಈ ಕಡೆ ಬಂದ್ರೆ ಏನಾಗುತ್ತೆ ನಿಮ್ಗೆ? Pressure by K ನಾ? Pressure by K or not? Pressure ಏನು? P. K ನ ಏನ್ ಕೊಟ್ಟಿದ್ದಾನೆ ಅವನು? B ಅಂತ ಯೂಸ್ ಮಾಡಿದ್ದಾನೆ. What is the delta V by V? 3 times delta R by R. So what is the delta R by R? P by look at the answer. ಯಾವುದು? ಆನ್ಸರ್ 3. ಈಸಿ ಆರ್ ನಾಟ್? ಸೊ ಏನ್ ಕೇಳಿದಾನೆ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನಾಟ್ ಚೇಂಜ್ ಇನ್ ವಾಲ್ಯೂಮ್. ನಾಟ್ ಚೇಂಜ್ ಇನ್ ವಾಲ್ಯೂಮ್ ಅಲ್ಲಪ್ಪ, ಕೇಳಿರೋದೇನು? ಫ್ರಾಕ್ಷನಲ್ ಚೇಂಜ್ ಇನ್ ವಾಟ್? ರೇಡಿಯಸ್ ಆರ್ ಡಿಕ್ರೀಸ್ ಇನ್ ರೇಡಿಯಸ್. ಅರ್ಥ ಆಗ್ತಾ ಇದೆ ನಿಮ್ಗೆ? ಡೆಲ್ಟಾ ಆರ್ ಬೈ ಆರ್ ಇಂಟು ಆಬ್ಜೆಕ್ಟ್ ಇಸ್ ಅ ಸ್ಪಿಯರ್ ಅಂಡ್ ವಾಲ್ಯೂಮ್ ಇಸ್ ಅ ವಾಟ್? 4/3 pi r ಕ್ಯೂಬ್. ಇದನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿದ್ರೆ ಈಸಿ ಆಗಿ ಬರುತ್ತೆ. ನೀವೇನಾದ್ರೂ ಮಿಸ್ ರೆಡ್ ಆಗಿ ಡೆಲ್ಟಾ ವಿ ಬೈ ವಿ ಬರೆದ್ರೆ ಏನ್ ಬರುತ್ತೆ ನಿಮ್ಗೆ? ಓನ್ಲಿ ಪಿ ಬೈ ಬಿ. ಸೊ ವಿಲ್ ಎಂಡ್ ಅಪ್ ಇನ್ ವಾಟ್? ರಾಂಗ್ ಆಪ್ಷನ್. ಕ್ಲಾರಿಟಿ ಬಂತ ಕ್ವಶನ್? ಈಸಿ ಇತ್ತ ಕ್ವಶನ್? ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್, ಫಿಫ್ತ್ ಒನ್. ಏನಿದೆ ಫಿಫ್ತ್ ಕ್ವಶನ್? ವಾಟ್ ಈಸ್ ದ ಫಿಫ್ತ್ ಕ್ವಶನ್? ಕ್ವಶನ್ ನಂಬರ್ 5. So two wires are made up of same material. Material is a what? Same. ಇನ್ಮೇಲೆ material same ಅಂದ್ರೆ y same ಅಂತ ಬದಬಿಡಲ್ಲ ಸುಮ್ಮನೆ ಏನ್ರ? y same, then have the same volume. ಯಾವ್ದಾದ್ರು ಇಲ್ಲಿ ಸೇಮ್ ಬದಬಿಡ್ತೀನಿ ಅಲ್ಪ. ಸೇಮ್ ಯಾವ್ದಿದೆಯಪ್ಪ? ಫಸ್ಟ್ ನಂಬರ್ 1 ಏನು? y. ನೆಕ್ಸ್ಟ್ ವಾಲ್ಯೂಮ್ ಇದೆ, ಇದಕ್ಕೆ ಸ್ಟಾರ್ ಹಾಕಬೇಕು. ಏನು? ವಾಲ್ಯೂಮ್ is what? Same. Next, the first wire has a cross sectional area A1 ಏನಿದೆ? ಏರಿಯಾ A. Next, and the second wire has an area A2 ಏನಿದೆ? 3A. A2 ಏನಿದೆ? 3A. If the length of the first wire is increased by delta L, if the first wire the length increased delta L by what force? F1 is equal to what? F. Next, read the question. How much force is needed? How much force is needed? F2 is the question mark. How much force is the needed to stretch the second wire by same amount? Second wire also by what? Same amount. Andre what? Delta L. Yes or no? Even it should be stretched to what? Same amount means what? Same change in the length. Again, what is the common thing? Same. E. What is the common? E. So compare ಮಾಡ್ತಾ ಇರೋದು ಯಾವುದು? ಕಂಪೇರ್ ಮಾಡ್ತಾ ಇರೋದು ಯಾವುದು? ಆವಾಜ್ ಕೇಳಿಸ್ತಾ ಇಲ್ಲ. ಕಂಪೇರ್ ಮಾಡ್ತಾ ಇರೋದು ಯಾವುದು? ಏರಿಯಾ. ಸೊ ಫಿಕ್ಸ್ ಇರೋದು ಯಾವುದು? ಫಾರ್ಮುಲಾ ಏನಾಗುತ್ತೆ? E equal to F V by A square Y. ಲಬ 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 ಹೊಯ್ಕೊಂಡೆ. ಏನ್ ಹೇಳಿದೆ ನಾನು? ಏರಿಯಾ ಬಗ್ಗೆ ಮಾತಾಡ್ತಾ ಇದ್ರೆ ಎಲ್ ವಿಲ್ ಬಿ ರಿಪ್ಲೇಸ್ಡ್ ಬೈ ವಾಟ್? ವಿ. ಇದೇನಾಗುತ್ತೆ? ಎ ಸ್ಕ್ವೇರ್. ಹಂಗೆ ಬರ್ಕೊಂಡ್ರೆ ಬೆಳಗ್ಗೆವರೆಗೂ ನೀಟ್ ಮಾಡ್ತಾ ಇರಿ. ಒನ್ ಮೋರ್ ಲಾಂಗ್ ಟರ್ಮ್ ಫಿಕ್ಸ್. ಐ ಸ್ಟಡಿಡ್ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 4 years. ಅಷ್ಟೊತ್ತಿಗೆ ಇನ್ನೊಬ್ಬ ಮೆಡಿಸಿನ್ ಮುಗಿಸಿ ಹೊರಗೆ ಬಂದಿರ್ತಾನೆ. ನೀನು ಹುಚ್ಚ ಹಾಸ್ಪಿಟಲ್ ಸೇರಿರ್ತೀಯ. ಏನಿದೆ? ಇನ್ನೇನು ಸೇಮ್ ಇದೆ? ಎಲಾಂಗೇಶನ್ ಸೇಮ್. ವಾಲ್ಯೂಮ್ ಫಿಕ್ಸ್ಡ್. ಯಂಗ್ಸ್ ಮಾಡ್ಯುಲಸ್ same. F is directly proportional to A square. F is directly proportional to A square. A becomes what? 3 times. Force becomes 9 times square. F2 by ಅದಕ್ಕೆ ಹೇಳಿದ್ನ ನಿಮಗೆ ಬಹಳ ಸರಿ ಕೇಳ್ತಾನೆ. A2 by A1 whole square. A2 ಏನಿದೆ? 3A by A whole square. A cancel 9. F2 by F1 is a what? 9. F2 is equal to 9 F1. 9 times F. Is it simple question or not? If you remember this. Again FL
your pay. Fixed volume area ಏನಾಗುತ್ತೆ equal to one more time ಬರ್ಲಿ ಜೋರಾಗಿ ಬರ್ಲಿ f v by a square y. Got the clarity? In terms of L equal to f L square. ನಾನೇ ಒಬ್ಬನೇ ಹೋಗ್ಕೋಬೇಕನ ಹೋಗೋರಿ ನೀವು is equal to ಜೋರಾಗೆ f L square by v y. Got the clarity? ಮುಂದೆ ಬರುತ್ತೆ ಪ್ರಾಬ್ಲಮ್ ಬಹಳ ಸಾರಿ ಕೇಳಿದಾನೆ ಈ ಪ್ರಾಬ್ಲಮ್. Okay, so 5 problems in the what Wiley publication is a what finished. Then we'll go to what 2019 and 2020. Very very simple problems ಕೇಳಿದಾನೆ ನಿಮ್ಗೆ. ಓಕೆನಾ? So 2019 ಏನ್ ಕೇಳಿದ ನೋಡಿ, ಸಿಂಪಲ್ ಪ್ರಾಬ್ಲಮ್ ಕೇಳಿದಾನೆ 2019. It's a very very simple. Can anyone read 2019? The work: when a block of mass m is suspended by a long wire of length capital L. So okay, 2019 question. Okay, let me have it. Okay, 2019 question ಏನಿದೆ ನೋಡಿ. Okay, ಇಲ್ಲ ಇದೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್. when a block of mass m, ಮಾಸ್ ಏನ್ ಕೊಟ್ಟಿದ್ದಾನೆ m, ಮಾಸ್ ಏನಿದೆ m is suspended by a long wire of length. Initial length ಏನು ಕೊಟ್ಟಿದ್ದಾನೆ L ಕೊಟ್ಟಿದ್ದಾನೆ. Initial length L. The length of the wire becomes ಅಂದ್ರೆ ಏನದು new length. Length of the wire becomes ಅಂದ್ರೆ ಏನದು new length. Capital L plus small l. So I will make it as L initial and what L final. Okay, terminology. The elastic potential energy in ಕೇಳಿದಾನೆ elastic potential energy stored in the what ring, stored in the what wire. Okay, stored in the wire. Okay, now very simple. U is equal to what? Half Fe. U is equal to what? Half. F is equal to ಏನು weight m into what? Elongation is what? E is equal to what? LF minus what? Li. ಇಲ್ಲಿ changes what? L. Mathematics ಬರೀಬೇಕು ಮತ್ತೆ L plus L minus L. ಹಿಂಗ್ ಬರ್ತಾ ಖುಷಿ ಆಗುತ್ತೆ ನೋಡಿ ನಿಮ್ಗೆ. Is it easy or not 2019? What is the formula? Per unit volume ಕೇಳಿಲ್ಲ ಅವನು. ಏನ್ ಕೇಳಿಲ್ಲ, ಬರೀ ಏನ್ ಕೇಳಿದಾನ ಅವನು ಎನರ್ಜಿ. ಪರ್ ಯೂನಿಟ್ ವಾಲ್ಯೂಮ್ ಅಂತಿದ್ರೆ ಏನಾಗ್ತಿತ್ತು ಹಾಫ್ ಇಂಟು ಸ್ಟ್ರೇನ್ ಆರ್ y/2 ಇಂಟು y/2. y is the Young's modulus. ಎರಡು ಫಾರ್ಮುಲಾ ಇದೆ. ಹಾಫ್ ಇಂಟು ಏನು ಸ್ಟ್ರೆಸ್ ಇಂಟು ಏನು ಸ್ಟ್ರೇನ್. u/v y/2. If y comes, what will happen? Y into strain is a what? Stress ಬರುತ್ತೆ. ಬಟ್ ನಾವು ಏನ್ ಕನ್ವರ್ಟ್ ಮಾಡ್ಕೋಬೇಕು? ಸ್ಟ್ರೆಸ್ ನ ಕನ್ವರ್ಟ್ ಮಾಡ್ಕೋಬೇಕು ತಾನೆ. ಸ್ಟ್ರೆಸ್ ಇಸ್ ಈಕ್ವಲ್ ಟು ಏನು y into strain ಅಂದ್ರೆ ಏನಾಯ್ತು ಇದು strain square. Then u/v stress square by what? 2y. Remember the synopsis. If you could not remember the synopsis, let the dream will be a doctor. ಕನಸಲ್ಲೇ ಡಾಕ್ಟರ್ ಆಗ್ತೀರ ನೋಡಿದ್ದೀನಿ. ಅರ್ಥ ಆಯ್ತಾ 2019? ಓಕೆ, ನೆಕ್ಸ್ಟ್ 2020 question. 2020 question. Okay, 2020 that you have written is a very very simple question. ಈಗ ರಿಗ್ರೆಟ್ ಮಾಡ್ತೀರಾ ನೀವು 2020 question. Okay, 2020 question. So 2020 ಇಲ್ಲಿ ಏನು ಕೇಳಿದಾನಪ್ಪ ಕ್ವಶನ್. ಸೊ ಇಲ್ಲಿದೆ 2020 question. A wire of length L, again cross sectional area A, is hanging from a fixed support. The length of the wire changes to L1. The length of the wire changes to what? Same. ಇದು ಅಷ್ಟೇ ಇದೆ. wire initial length Li is equal to what? L. Cross sectional area A is a what? Area. Cross sectional area. The length of the wire changes ಅಂದ್ರೆ L final. ಏನು L final is equal to ಏನು
L1 na L final is equal to ಏನು L1. When mass M is suspended, mass ಏನಪ್ಪ capital M is suspended, the expression for what? Young's modulus. ಏನಕ್ಕೆ ಹೇಳಿದನೆ expression for Young's modulus. So y is equal to ಏನು Young's modulus F L by A into delta L. Yes or no? Or you can use it what? E ಅಂತಾನು ಬರಿಬೋದಲ್ವಾ? E ಅಂದ್ರೂ ಒಂದೇ, ಡೆಲ್ಟಾ L ಅಂದ್ರೂ ಒಂದೇ, ಹೌದಲ್ರಾ? So what is the force? M into G. L is the what? Initial length. That is what? Capital L. A is the what? Area. Change in the length ಅಂದ್ರೆ ಏನು? Final minus initial. So L1 minus L. Is it easy or not? Is it easy or not? What is the option? What is the option? Answer 4. How many of you solved? ಈಗ ಯೋಚನೆ ಮಾಡಿ, ಎಷ್ಟು ಈಸಿ ಕ್ವಶನ್ ಇತ್ತಾ ಇಲ್ವಾ? ನೀಟ್ 2020 ಏನು ಕೇಳಿದೆ ನಾನು? ಯಂಗ್ಸ್ ಮಾಡ್ಯುಲಸ್. ಏನು ಬೇಕು ನಿಮಗೆ ನೀಟ್ಗೆ? ಹುಯ್ ಅಂತ ಓದಕ್ಕೆ ಹೋಗ್ಬೇಡಿ ಎಕ್ಸ್ಟ್ರಾ ಎಲ್ಲ. ಫಸ್ಟ್ ಒಂದು ಬುಕ್ ಇಟ್ಕೊಂಡು ಸಿನಾಪ್ಸಸ್ ಓದಿ, ಸಿನಾಪ್ಸಸ್ನ ರಿವಿಷನ್ ಮಾಡಿ. ನಿಮಗೆ ಎಕ್ಸಾಮಲ್ಲಿ ಪ್ರಾಬ್ಲಮ್ಸಿಗೆ ಯಾವುದು ಫಾರ್ಮುಲಾ ಯೂಸ್ ಮಾಡಬೇಕಂತ ಗೊತ್ತಾಗ್ಲಿಲ್ಲ ಅಂದರೆ ಎಷ್ಟೇ ಓದಿದ್ರು ವೇಸ್ಟ್. ಸೆಕೆಂಡ್ ಥಿಂಗ್ ಈಸ್ ಅಪ್ಲಿಕೇಶನ್. So force per unit area, change in length to the initial length. Force can be written as mg. Initial length is what? L. Change in length L1 minus L. Simple problem. Okay. This is all about the previous year questions. Next ನಂದು ನೋಟ್ಸ್ ಅಲ್ಲಿ ಏನು PDF ಕಳಿಸಿದ್ದೀನಿ ಅದರಲ್ಲಿ now we'll solve the questions. Okay. Okay, we'll solve the questions. So total ಎಷ್ಟಾಯ್ತು ಇಲ್ಲಿಗೆ? 7 previous year questions. ಓಕೆನಾ? Now, so ನಾನೇನು ಕಳಿಸಿದ್ದೀನಿ ಈಗ ನೋಟ್ಸ್ ಅಲ್ಲಿ? Now, question number 1. That is ನಂದು own notes question. ಏನ? own notes ಏನು PDF ಕಳಿಸಿದ್ದೀನಿ. ಸೊ ಇನ್ ಕೇಸ್ ಯಾರಿಗಾರು ಇಲ್ಲ ಸಿಗಲಿಲ್ಲ ಅಂದರೆ ಮೆಸೇಜ್ ಮಾಡಿ ಈ ನಂಬರ್ಗೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇದು ಕ್ವಶನ್ ಯಾವ್ದ್ಯಾವುದು ಈಗ ಸಾಲ್ವ್ ಮಾಡ್ತಾ ಇರೋದು. ಓಕೆ. ಸೊ 7 ಆಗಿದೆ, ಇನ್ನೊಂದು 23 ಕ್ವಶನ್ ಸಾಲ್ವ್ ಮಾಡ್ತೀನಿ. ಆ ಕ್ವಶನ್ಸ್ ಏನಾದ್ರು ಬೇಕಿದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ? ಅದರಲ್ಲಿ ನಂಬರ್ 1. ಸೊ ನಂಬರ್ 1 ಕ್ವಶನ್: 2 wires A and B are of same material and their lengths are in the ratio 1:2 and the diameters are in the ratio 2:1. If they are pulled by the same force, then increase in the length. Is it same easy problem or not? Easy problem or not? So ಏನು ಹೇಳ್ತಾ ಇದ್ದೆ ನಾನು? The lengths L1 by L2 equal to what? 1:2. ಓಕೆನಾ? Diameter D1 by D2 is equal to ಏನು? 2:1. Diameter ratio is the same as radius ratio. Excellent. Good. Shabash. R1 by R2 is equal to what? 2/1. Next, ಏನೇನು ಸೇಮ್ ಇದೆ? ಪಟ್ ಸೇಮ್ ಮಟೀರಿಯಲ್ ಸೇಮ್ ಏನಿದೆ? y ಫಸ್ಟ್. ಓಕೆ, y. ನೆಕ್ಸ್ಟ್ ಫೋರ್ಸ್. ಓಕೆ, ನೆಕ್ಸ್ಟ್ ಅಷ್ಟೇ ಅಲ್ವಾ? ಫೋರ್ಸ್ ಅಂಡ್ y ಆರ್ ಸೇಮ್. ದೆನ್ ಇನ್ಕ್ರೀಸ್ ಇನ್ ದ ವಾಟ್? ಲೆಂತ್. ಇನ್ಕ್ರೀಸ್ ಇನ್ ದ ಲೆಂತ್ ಅಂದ್ರೆ ಏನು? ಎಲಾಂಗೇಷನ್. ಇನ್ಕ್ರೀಸ್ ಇನ್ ದ ಲೆಂತ್ ಅಂದ್ರೆ ಏನು? ಎಲಾಂಗೇಷನ್. E1 by E2. E1 by E2 is the what? Question mark. So first formula E is equal to FL by AY. ಏನು? FL by AY. F same, Y same, puppy same. ಏನು? F same, Y same, puppy same ಅಲ್ಲ. F same, Y same. E ಇಲ್ಲೇ ಬರ್ಕೊಳ್ಳಿ. F L ಏರಿಯಾ ಏನು? pi r square into what? Y. So E is proportional to what? L by r square. Fast. E1 by E2. L1 by L2 into ಹಿಂಗ್ ಬರ್ಬಿಡ್ತೀನಿ ನಾನು. R1 by R2 ಸ್ಕ್ವೇರ್. ಬರ್ಕೋಬೋದ ಹಂಗೆ? ಸುಮ್ಮನೆ R2 by R1 ಎಲ್ಲ ಬರೆಯಕ್ಕೆ ಹೋಗ್ಬಿಡಿ. ಸುಮ್ಮನೆ L1 by L2 ಕೆಳಗಿದ್ರೆ R1 by R2. ಯಾಕಂದ್ರೆ ನಮ್ದು ಇಲ್ಲಿ ರೇಷಿಯೋ ಬರ್ಕೊಂಡ್ಬಿಟ್ಟಿರ್ತಾನೆ ಈ ತರ. L1 by L2 ಏನು? 1/2. ಇದು 1 divided by ಇದು ಏನು? 1 divided by R1 by R2 2/1, right? 2/1 whole square. So this is a 1 into 1 1. This will come here 2. 2 square will be what? 4. 1 is not necessary. 1 is to what?
8. 1 is to what? ಇಲ್ಲ ಸರ್ ನಾವು ಕಂಫರ್ಟೇಬಲ್ ಇದೀವಿ ಆ ತರ ಅಂದ್ರೆ ಉಲ್ಟಾ ಬರ್ಕಡಿಬೇಕಾರೆ. ಸಮ್ ಪೀಪಲ್ ವಿಲ್ ರೈಟ್ ಲೈಕ್ ದಿಸ್, E1 by E2 ಹೆಂಗ್ ಬರೆದ್ರು ಒಂದೇ ಬರುತ್ತೆ, L1 by L2. ಇದು ಬಂದ್ರೆ ಏನಾಗುತ್ತೆ, R2 by ಇದು 1 by 2. ಸೊ R1 by R2 ಏನಿದೆ, R1 by R2 ಏನಿದೆ, R2 by R1 1 by 2 whole square. Simple. 1 by 2 into what? 1 by 4 which is equal to ಏನು 1 by 8. ಬಾಯ ತೆಗೆಲ್ಲ ನನ್ನ ಮಕ್ಕಳನ್ನ ಏನು ಬಾಯಾಗ ಓಕೆ ಇರಲಿ, ನಮ್ಮ ಬಾಯಾಗ ಹಾಕ, ನಿಮ್ಮ ಬಾಯಾಗ ಇರಲಿ. ಸೊ ಆನ್ಸರ್ ಏನು ಸಿ. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಸಿ. ಓಕೆನಾ, ಅರ್ಥ ಆಗಿದೆಯಾ? ಫಸ್ಟ್ ಕ್ವಶನ್ ಈಸಿ. ಸೊ ಡಯಾಮೀಟರ್ ರೇಷಿಯೋ ಇಸ್ ದ ಸೇಮ್ ಆಸ್ how? Either divided 2 on the numerator and denominator gives radius. If you multiply to the radius numerator and denominator by 2, it will give what? Diameter. Simple mathematics. Mathematics is simple, your brain is complicated. Okay, next, second one. The load versus elongation. ಬಂತು ನೋಡಪ್ಪ, ಲೋಡ್ ಅಂದ್ರೆ ಏನೋ ಮೇಸ್ತ್ರಿ, ಲೋಡ್ ವರ್ಸಸ್ ಏನು, ಎಲಾಂಗೇಶನ್ ಅಂದ್ರೆ ಏನು, ಏನ ಲೋಡ್ ಕ್ಯಾನ್ ಬಿ ಏನು, ಎಫ್ 1 2 3 4 ಏನಿದೆ, 4 ಇದೆಯಾ, ಎ ಬಿ ಸಿ ಡಿ. ಏನ್ ಕೇಳಿದ್ದಾನೆ, ಎ ಬಿ ಸಿ ಡಿ ಏನ್ ಕೇಳಿದ್ದಾನೆ ಅವನು? ಓಕೆ, ಏನ್ ಕೇಳ್ತಾನೆ ಅವನು? ದ ಲೋಡ್ ವರ್ಸಸ್ ಎಲಾಂಗೇಶನ್ ಗ್ರಾಫ್ಸ್ ಆಫ್ 4 wires ಆಫ್ ಸೇಮ್ ಲೆಂತ್ ಅಂಡ್ ಸೇಮ್ ಮಟೀರಿಯಲ್ ಆರ್ ಆಸ್ ಶೋನ್ ಇನ್ ದ ಫಿಗರ್. ಏನೇನ್ ಸೇಮ್ ಇದೆ? ವೈ ಸೇಮ್ ಮಟೀರಿಯಲ್. ನೆಕ್ಸ್ಟ್ ಏನ, ಲೆಂತ್ ಸೇಮ್ ಇದೆ. ಏನ್ ಸೇಮ್ ಇದೆ? ಫಸ್ಟ್ ಅದು ನೋಡ್ಕೋಬೇಕು, ಸೇಮ್ ಲೆಂತ್ ಅಂಡ್ ಸೇಮ್ ಮಟೀರಿಯಲ್. ಓಕೆ ಫೈನ್. ತಿನ್ನೆಸ್ಟ್ ವೈರ್ ಏನು, ಒಂದು ವೈರ್ ತಿನ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬೇಸ್ಡ್ ಆನ್ ವಾಟ್? ರೇಡಿಯಸ್. ಎಸ್ ಆರ್ ನೋ? ಇದನ್ನ ಇಷ್ಟು ದೊಡ್ಡದ ಸಿಲಿಂಡ್ರಿಕಲ್ ವೈರ್ ಕಂಪೇರ್ ಮಾಡಿದ್ರೆ ಯಾವ್ದು ತಿನ್ನಿದೆ ಅಂತ ಹೆಂಗ್ ಹೇಳ್ತೀರಾ? ಬೇಸ್ಡ್ ಆನ್ ದ ವಾಟ್? ರೇಡಿಯಸ್. ಎಸ್ ಆರ್ ನೋ? ಫಾರ್ ಎಕ್ಸಾಂಪಲ್ ಇಲ್ಲೊಂದು ವೈರ್ ಇದೆ ಅಂತ ಹೇಳಿ. ಓಕೆ ಓಕೆ, ಸೊ ಇಲ್ಲೊಂದಿದೆ. ಅಮಂಗ್ ದೀಸ್ ಟು ವಿಚ್ ಇಸ್ ದ thinner one? Second one. This is the thinner one. Why? Because its radius is what? Small. But however it is a what? More length. However it is a what? More length. But compared to what? Size, it is very thin. Your decision making on thin based on what? Radius. Based on the what? So among the 4, whose quantity in terms of radius is less, that is the what? Thinnest wire. Yes or no? Okay. So what we know, elongation E is equal to ಏನು? FL by ಯಾವ ತೆಗಿಬೇಕು ಹೊರಗ? Y ಸೇಮ್ ಹೊರಗೆ ಹಾಕ್ಯವನು, ಒಂದು ಹೊರಗೆ ಹಾಕಿ ಮೊದಲು. L ಸೇಮ್ ಹೊರಗೆ ಹಾಕ್ಯವನು ಮೊದಲ, ಹೌದಾ? ಸೊ ಐ ಕ್ಯಾನ್ ರೈಟ್ ಇಟ್ A equal to what? F by A, sorry, F by E ಬರಿಬೋದಲ್ಲ? A ಈ ಕಡೆ, E ಈ ಕಡೆ. ಸೊ ಹಿಂಗ್ ಬರೆಯಂಗಿಲ್ಲ, ಏನ್ ಬರಿಬೇಕು? ಪ್ರಪೋರ್ಷನಾಲಿಟಿ. ಏನ್ ಬರಿಬೋದು? ಏರಿಯಾ ಈಕ್ವಲ್ ಟು ಏನು? ಪೈ ಆರ್ ಸ್ಕ್ವೇರ್. ಏರಿಯಾ ಈಕ್ವಲ್ ಟು ಏನು? ಸೊ ಸೇಮ್ ಇದ್ರೆ ತೆಗೆದು ಬಿಡ್ಬೋದು. ಅವ್ನು ಏನ್ ಮಾಡ್ಬೋದು? ಸೇಮ್ ಇದ್ರೆ ಪ್ರಪೋರ್ಷನಾಲಿಟಿಲಿ ಏನ್ ಯೂಸ್ ಇಲ್ಲ, ಕ್ಯಾನ್ಸಲ್ ಆಗ್ತಾವ ಅಷ್ಟೇ. ಓಕೆ, ಇಸ್ ಪ್ರಪೋರ್ಷನಲ್ ಟು ಏನು? ಎಫ್ ಬೈ ಇ. ಸೊ ಐ ಕ್ಯಾನ್ ಡಿಸೈಡ್ ಆರ್ ಸ್ಕ್ವೇರ್, ದಿಸ್ ಇಸ್ ದ ಸೇಮ್ ಅಲ್ವಾ ಏನ್ರ? ಆರ್ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ವಾಟ್? ಎಫ್ ಬೈ ಇ. ವಾಟ್ ಇಸ್ ಎಫ್ ಬೈ ಇ? ಟೇಕ್ ದಿಸ್ ಒನ್. ಓಕೆ, ದಿಸ್ ಇಸ್ ವಾಟ್? ಎಫ್ ಇಲ್ಲಿಂದ ಬರ್ತಾ ಇದೆ ತಾನೇ ಇದು. This lower part is a what? Elongation. This part is a what? Force. This is what? Elongation. Force by elongation is a theta. Mapra dash. Yenido? Theta. What is the tan theta? Opposite by adjacent. Opposite ಏನಿದೆ? Force. Adjacent ಏನಿದೆ? Elongation. Tan theta is equal to ಏನು? F by E ಅಂದ್ರೆ ಏನಿದು? ಸ್ವಲಪ. ಸ್ವಲಪ ಅಂದ್ರೆ ಏನದು? ಥೀಟಾ. ಟ್ಯಾನ್ ಥೀಟಾ ಫಾರ್ ಅ ಸ್ಮಾಲ್ ಆಂಗಲ್ ಏನು? ಥೀಟಾನಾ? ಸೊ ಐ ಕ್ಯಾನ್ ರೈಟ್ ಆರ್ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ಸ್ಲೋಪ್ or r square is proportional to theta. Okay, if r square is proportional to theta implies r is also proportional to theta. ಎಸ್ ಆರ್ ನಾವು ರೂಟ್ ತಗೊಂಡು ಯಾಕೆ ಇನ್ನೂ ಸಣ್ಣದು ಬರ್ತದೆ, ಹೌದಾ? ರೂಟ್ ಟೀಟಾ ಗೀಟಾ ಎಲ್ಲ ಮಾಡಿ ಅಸೈ ಮಾಡಬೇಡ. ಅದಕ್ಕೆ ಆರ್ ಇಸ್ ಆಲ್ಸೋ ಪ್ರಪೋರ್ಷನಲ್ ಟು ಏನು?
theta. So what is indicating? More More the theta, more the radius. ನಮ್ಗೆ ರೇಡಿಯಸ್ ಜಾಸ್ತಿ ಬೇಡ, thickest ಕೇಳ್ತಾ ಇಲ್ಲ ಅವನು. ಏನ್ ಕೇಳ್ತಾ ಇಲ್ಲ ಅವನು? thickest. ನನ್ನ ಸೈಜ್ ಅಲ್ಲಿ ಕೇಳ್ತಾ ಇಲ್ಲ ಅವನು. ಏನ್ ಕೇಳ್ತಾ ಇದ್ದಾನೆ? thinnest. thinnest ಅಂದ್ರೆ ಏನ್ ಬೇಕು ನಮ್ಗೆ? theta small, r small. r theta small, r square small. If r square is a small, r is also what? Small, because you are taking what? Root of 25 and 5. Root of 25 is lesser than what? 25. Of course, 5 is lesser than what? 25. So theta small. Nodi. Among the 4, theta ಕಾಣಿಸ್ತಾ ಇದೆ ನಿಮಗೆ? ಯಾವ್ದ್ರದ್ದು theta small ಇದೆ? OA has a what? Smaller slope. OA has a what? OA has a smaller slope. That is why. That is the reason OA is the what? Thinnest. Okay na? Yes or no? Correct option is the what? OA. ಅರ್ಥ ಆಗಿದೆಯಾ ಅಥವಾ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡಬೇಕಾ ನಿಮಗೆ? ಸೊ ಏನಿದೆ ನೋಡಿ, ಫಸ್ಟ್ y ಸೇಮ್ ಇದೆ. ಏನ್ ಸೇಮ್ ಇದೆ? y ಸೇಮ್ ಇದೆ, ಲೆಂತ್ ಸೇಮ್ ಇದೆ. ಸೊ ಎರಡು ಡಿಲೀಟ್ ಆಯ್ತು, ಏರಿಯಾ ಈ ಕಡೆ ಬಂತು. ಎಫ್ ಬೈ ಇ, ಕರೆಕ್ಟ್? ಎಫ್ ಬೈ ಇ. ಗ್ರಾಫ್ ಏನ್ ಕೊಟ್ಟಿದ್ದಾನೆ? ಲೋಡ್ ಅಂದ್ರೆ ಏನು? ಮಾಸ್ ಅಲ್ಲ, ಏನದು? ಫೋರ್ಸ್. ಫೋರ್ಸ್ ಬೈ ಇ ಇಸ್ ದ ವಾಟ್? ಸ್ಲೋಪ್. more r square. More slope. So among that, lesser slope, lesser r square. Lesser slope for what? OA curve. So r square is a small, implies what? R is also what? Small. Understood or not? So ನಿಮಗೆ ಬೇಕಂದ್ರೆ ಇಲ್ಲಿಂದ ಬೇಕಾದ್ರೆ r is a proportional to root of what? Slope. ರೂಟ್ ಅಲ್ಲಿ ಪ್ರಪೋರ್ಷನಾಲಿಟಿ ಇರೋದ್ರಿಂದ ಏನ್ ತೊಂದರೆ ಇಲ್ಲ. ಪ್ರಪೋರ್ಷನಲ್ ಟು ರೂಟ್ ಕ್ವಾಂಟಿಟಿ ಇರೋದ್ರಿಂದ, ಸೊ ಸ್ಮಾಲರ್ ಸ್ಲೋಪ್ ಹ್ಯಾಸ್ ಅ ವಾಟ್? ಸ್ಮಾಲರ್ r. So got it? Easy? Okay. Next, let's go to the third one. So ಏನಿದೆ third one? What is the third one? Third question. Let me have some water. ಉಗಾಡಿ ನೀವಂತರೂ ಇಂಟ್ರಾಕ್ಷನ್ ಇಲ್ಲ, ಏನಿಲ್ಲ. ಓಕೆ. ಓಕೆ, ಥರ್ಡ್ ಒನ್. ಓಕೆ, ಸೊ ಏನಿದೆ ಥರ್ಡ್ ಒನ್ ನೋಡಿ. A spring force constant of 800 Newton meter has an extension of 5 centimeter. The work done in extending it from 5 centimeter to what? 15 centimeter. First, very very important question. K ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? K 800 Newton per meter. ಒಂದು ಸ್ಪ್ರಿಂಗ್ ಇದೆ. ಏನಿದೆ ಅದು? ಸೊ ಫಸ್ಟ್ ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ನಾರ್ಮಲ್ ಲೆಂತ್ ಇದೇನಿದು? ನಾರ್ಮಲ್ ಲೆಂತ್. First case, I will extend it for what? 5 centimeter. I will elongate for what? 5 centimeter. Second case for what? 15 centimeter. So what is the work done in elongating from what? 5 centimeter to what? 15 centimeter. Read the question. Read the question carefully. A spring of force constant 800 Newton per meter has an extension of what? 5 centimeter. ಎಷ್ಟಿದೆ ಅದರ ಎಕ್ಸ್ಟೆನ್ಷನ್? 5 centimeter. ಏನೋ ಒಂದು ಲೋಡ್ ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ಇಂದ ಕೆಳಗಡೆ ಎಳೆದಾಗ ಎಷ್ಟು ಬಂದಿದೆ? ಅದು 5 centimeter ಬಂದಿದೆ. ಓಕೆನಾ? ನಾವ್ ದ ವರ್ಕ್ ಡನ್ ಇನ್ ಎಕ್ಸ್ಟೆಂಡಿಂಗ್ ಇಟ್ ಫ್ರಮ್ ಎಲ್ಲಿಂದ? 5 centimeter ಇಂದ ಎಲ್ಲಿ ಬರ್ಬೇಕದು? ಇಲ್ಲಿಂದ ಇಲ್ಲಿಗೆ. ಆಲ್ರೆಡಿ 5 centimeter ಇದೆ, ಹೌದಾ? ಸಪರೇಟ್ ಆಗಿ ಎಳೆಯೋದು ಒಂದೇ. ನಾನು ಇಲ್ಲೇನು ಎಳಿಬೋದು ಇಲ್ಲಿವರೆಗೂ. ಸೊ ಪ್ರಾಕ್ಟಿಕಲಿ ಸ್ವಲ್ಪ ದೊಡ್ಡದು ಬರೆಯೋಣಲ್ಲ. ಇದು 5 ಅಂದ್ರೆ ಇದೊಂದು 3 times ಇರಬೇಕು. ಸೊ ಹಿಂಗೆ ಅಲೋನ್ ಎಳೆಯೋದು ಒಂದೇ, ಅಥವಾ ಐ ಕ್ಯಾನ್ ಡ್ರ್ಯಾಗ್ ಇಟ್ ಫ್ರಮ್ ಹಿಯರ್ ಟು ಹಿಯರ್. ದಿಸ್ ಇಸ್ 5 centimeter and what? This is a 15 centimeter. ಇಲ್ಲಿಂದ ಒಬ್ನು ಎಳೆದು ಹೋಗ್ಯಾನ ಆಲ್ರೆಡಿ. ಇದನ್ನ ಮುಂದಿಂದ ಎಳಿಬೇಕು. ಈ ಮುಂದಿಂದ ಎಳಿಯಕ್ಕೆ ಎಷ್ಟು ಎನರ್ಜಿ ಬೇಕು, ಎಷ್ಟು ವರ್ಕ್ ಡನ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಕ್ವಶನ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅಥವಾ ನೀವು ಅಲೋನ್ ಆಗಿ 15 ಎಳೆದು, ಅಲೋನ್ ಆಗಿ 5 ಎಳೆದು ಡಿಫರೆನ್ಸ್ ತಗೊಂಡ್ರೆ ಏನ್ ಬರುತ್ತೆ? ಸೇಮ್, ಬಿಕಾಸ್ ವರ್ಕ್ ಡನ್ ಇಸ್ ಅ ವಾಟ್? ಸ್ಕೇಲಾರ್. ವರ್ಕ್ ಡನ್ ಇಸ್ ಅ ವಾಟ್? So what is the formula for work done? K into E into D. K into what? Into D. Yes or no? Integration ಎಲ್ಲ ಮರೆತು ಕುಂತು ಬಿಡಿ. ಸಿನಾಪ್ಸಿಸ್ ಓದಲ್ಲ, ಆಮೇಲೆ ಮೇಲೆ ಭಗವಂತ. ಇಲ್ಲಿಂದ E1 ಏನಿದೆ?
E1 ಏನು 5 centimeter, E2 15 centimeter. Okay, so 5 to 15 centimeter, so I can take k by 2 E2 square minus ಏನು E1 square. So k ಏನಿದೆ 800, k ಏನಿದೆ 800 by 2, E2 ಏನಾಗುತ್ತೆ 15 square is a what 225, 5 square is a what 25. ಸರ್ ಸೆಂಟಿಮೀಟರ್ ಎಲ್ಲಿ ಬಿಟ್ರಿ ಆಚೆ ಕಡೆ 10 power minus 4 ಬರ್ಕೋ. ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ, ಸೆಂಟಿಮೀಟರ್ ಅಂದ್ರೆ ಏನು 10 power minus 2, ಆಚೆ ತೆಗೆದ್ರೆ ಏನಾಗುತ್ತೆ 10 power minus 4 ಹೊರಗಡೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? This will become what 400 into what 200, 10 power minus 4, 2 ಕಚಕ್ ಮಾಡ್ಬೋದಾ ಇಲ್ಲ? What is the work done? 8 joule. Very simple. Work done is equal to ಏನು k square by 2 ಅಥವಾ k into integration e into d. Lower limit e1, upper limit e2. So ಅರ್ಥ ಆಗಿದೆಯಾ? ಸೊ ಏನಿದೆ ಕ್ವಶನ್ ಅಲ್ಲಿ ಒಬ್ಬನ ಆಲ್ರೆಡಿ 5 ಸೆಂಟಿಮೀಟರ್ ಎಳೆದಾಗ ಏನಿದೆ ನಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್ k ಇದೆ. ಸೊ ನಾನು ಎಲ್ಲಿಂದ ಕೆಲಸ ಎಲ್ಲೇ ಬೇಕು ನನಗೆ, ಇದು 5 ಇಂದ ಎಲ್ಲಿಗೆ ಬರಬೇಕು 15. One elongation is a what 15, another elongation is a 5. I have 2 elongation, right? So that I can apply formula. Understood? ಈ ತರ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಆಯ್ತಾ, ಅದಕ್ಕೆ ಹೇಳ್ತಾ ಇರೋದು ನಿಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಏನಿದೆ ಕ್ವಶನ್ ನಂಬರ್ 4 ಅಲ್ಲಿ? ಏನಿದೆ ಕ್ವಶನ್ ನಂಬರ್ 4? What is the question number 4? Question number 4. Okay, very interesting question. A metal wire of length L1 and area of the cross section A is attached to a rigid support. Another metal wire L2 and the same cross sectional area is attached to free end of the first wire. A body of mass m is suspended from free end of the second wire. If y1 and y2 are the Young's modulus of the wire respectively, the effective force constant of the system of two wires. ನೀಟಲ್ಲಿ ಎಷ್ಟು ದೊಡ್ಡ ಕ್ವಶನ್ ಓದೋದ್ಲಿ ದಬ್ಬ ಬಿದ್ಬಿಟ್ಟಿರ್ತೀರಿ ನೀವು. ಏನಿಲ್ಲ ಕ್ವಶನ್ ಸಿಂಪಲ್ ಇದೆ, ಕ್ವಶನ್ ನೋಡೋದಕ್ಕಬಾರ್ದ. ಓಕೆ, ಏನಿಲ್ಲ. ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್. 2 wires are in what? Series. 2 wires are in what? Series. Young's modulus y1. ಇದು L1 L2. ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್. ಈಗ ಏನಂತ ನಾನು ಒಂದು ಫೋರ್ಸ್ m ಅನ್ನ ಅಟ್ಯಾಚ್ ಮಾಡಿದ್ದೀನಿ. ಏನ್ ಮಾಡಿದ್ದೀನಿ? m ನ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೊಂದು ಫೋರ್ಸ್ ಕಾನ್ಸ್ಟೆಂಟ್, ಇದಕ್ಕೊಂದು ಫೋರ್ಸ್ ಕಾನ್ಸ್ಟೆಂಟ್ ಇರುತ್ತಾ? ಬಿಕಾಸ್ ಮಟೀರಿಯಲ್ಸ್ ಆರ್ ವಾಟ್ ಡಿಫರೆಂಟ್. ಎಸ್ ಆರ್ ನೋ? ಅವನೇನ್ ಕೇಳ್ತಾನೆ, ಫೋರ್ಸ್ ಕಾನ್ಸ್ಟೆಂಟ್ ಇನ್ ಸೀರೀಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ನೋಡಿ ಒಂದ್ಸರಿ ಕ್ವಶನ್ ಓದ್ಕೊಡಿ ಇನ್ನೊಂದ್ಸರಿ. ಫೈನಲ್ ಆಗಿ ಏನ್ ಕೇಳಿದ ನೋಡಿ ಅವನು, y1 and y2 are the Young's modulus of the wires respectively. The effective force constant ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾ ಇದ್ದಾನೆ? ಎಫೆಕ್ಟಿವ್ ಫೋರ್ಸ್ ಕಾನ್ಸ್ಟೆಂಟ್. ಫಸ್ಟ್ ಅಷ್ಟು ಉದ್ದನ್ ಡೇಟಾ ಓದಿದಾಗ ಏನ್ ಕ್ಲಾರಿಟಿ ಬಂತು ನಿಮಗೆ? 2 ವೈರ್ ಹಿಡಿದೆ, ಎಂಡ್ ಟು ಎಂಡ್ ತಾನೆ ಸೀರೀಸ್ ಅಲ್ಲಿ ಇದೆಯಾ? ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್? mg. What is the force acting? Okay. Anybody remembered k? What is the k? ya by l. What is the k? Govinda enage. ಬರ್ದಿದ್ವಿ, ನೆನಪಿದ್ಯಾ? Comparing x is nothing but also what spring ಗೆ ಬರ್ದಿದ್ವಿ ತಾನೆ. ಸಿನಾಪ್ಸಿಸ್ ಇಲ್ಲದೆ ನೀವು ಯಾವ ಫ್ಯಾಕ್ಟರಿಯಿಂದ ಬಂದ್ರೂ ರಿಸಲ್ಟ್ ಬರುವುದಿಲ್ಲ, ಸೇಲ್ ಆಗುವುದಿಲ್ಲ, ಡಾಕ್ಟರ್ ಆಗುವುದಿಲ್ಲ. ಬರೆದಿಟ್ಕೊಳ್ಳಿ. ಏನು ನೀವು ಓದದೆ ಭಗವಂತ ಬಂದ್ರು ನಿಮಗೆ ವ್ಯಾಪಾರ ಹಾಕಕ್ ಬಿಡುದಿಲ್ಲ. ಓಕೆ, ಓದಲೇಬೇಕು, ಸಿನಾಪ್ಸಿಸ್ ಮಾಡಲೇಬೇಕು. ಅರ್ಥ ಆಗ್ತಾ ಇದೆ? ಕೆ ಇಸ್ ಈಕ್ವಲ್ ಟು ಏನು? ya by l. Now it is in series, so case y will be what? In what? Series. Even in the series a will be what? Same. For a series, what will happen to the length? L1 plus L2. ಅರೆ ಬಾಪ್ರೆ. So ls ಬರಿಬೋದಾ? ಓಕೆ, ls ಬರಿಬೋದಾ ನಾನು? a for a series ಏನು? ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇದೆಯಾ? 1 by 1. ನನಗೆ ಏನು ಬೇಕು? ls and ys. What is the ls? L1 plus what? L2. Y in series. Synopsis ಏನು ಬರ್ತಿದ್ದೆ? ಸಮೇಸನ್ li divided by ಏನು? ys is equal to L1 by
y1 ಅಥವಾ ಹಿಂಗೆ ಅಲ್ಲಿ ಬಿಡು, ಹಿಂಗೆ ನೆನ್ಪಿಟ್ಕೊಳ್ಳಿ ಹೋಲಿ. ಮತ್ತೆಲ್ಲ ಸಮೇಷನ್ ಹಾಕಿ ಫಿಸಿಕ್ಸ್ ಟೀಚರ್ ಏನಪ್ಪ ಮ್ಯಾಥಮೆಟಿಕ್ಸ್ ಬರಿತಾ ಇದಾರೆ ಅನ್ಕೋಬೇಡಿ. L1 by y1 plus L2 by y2. ಸಮೇಷನ್ ಎಲ್ಲ ಏನು L1 plus 2, L1 plus ಚೆನ್ನಾಗಿಲ್ವಲ್ಲ ಸಮೇಷನ್ ಎಲ್ಲ ಏನು ys ಓಕೆನಾ. ಸೊ ಕ್ರಾಸ್ ಮಲ್ಟಿಪ್ಲೈ L1 y2 L2 y1 ಮಲ್ಟಿಪ್ಲೈ y1. ಸೊ ಉಲ್ಟಾ ಬರ್ದು ಬಿಡ್ಲಾ ಇಲ್ಲೇ ಬರಲೇ ಇಲ್ಲೇ ಉಲ್ಟಾ. ಸೊ ys what is L1 plus L2 ls what is L1 plus L2 so I can replace it by what ls. so reverse ಬರೆದ್ರೆ ಏನಾಯ್ತು y1 y2 so L1 y2 plus ಏನು L2. so ಬಂತ ನನಗೆ ಈ ಕ್ವಾಂಟಿಟಿ. if that quantity is multiplied by a, that is a force constant in series, yes or no. so what is the ks ys ls into what area. so what is what y1 y2 into a divided by ಹೆಂಗಾದ್ರೂ ಬರೀಬಹುದು ಇದನ್ನ L2 y1 plus L1 y2 ಹೇಗಾದ್ರೂ ಬರೀಬಹುದು. so what is the correct answer? what is the correct answer? is it easy? ಸೊ ಇದು ಬಿಟ್ಟು ನೀವು ಇಲ್ಲೇನಾದ್ರೂ ತಿಪ್ಪರ್ಲಾಗ ಹಾಕಿ ಎರಡು ಕಂಪೇರ್ ಮಾಡಿ E = E1 plus E2 ಬರ್ಕೊಂಡು ಏನಾದ್ರು ಮಾಡಕ್ ಹೋದ್ರಿ ಬೆಳಕ್ ಹರಿದು ಮುಗಿದು 3 ತಾಸು ಪೇಪರ್ ಕಸ್ಕೊಂಡ್ರು ನಿಮ್ಗೆ ಆನ್ಸರ್ ಬರುದಿಲ್ಲ. ಇಟ್ ಇಸ್ ಅ ಟ್ರಿಕ್ಕಿ ಕ್ವಶನ್. ಬೌನ್ಸರ್ ಇದೆ. ಏನ್ ಕೇಳಿದ ನಾನು ಅಷ್ಟು ಫೋರ್ಸ್ ಕಾನ್ಸ್ಟೆಂಟ್ ಇನ್ ಸೀರೀಸ್. ಫಸ್ಟ್ ಫೋರ್ಸ್ ಕಾನ್ಸ್ಟೆಂಟ್ ಬರ್ಕೊಳಕ್ ಬರ್ಬೇಕು ನಿಮಗೆ. K = ಏನು YA/L. ಸೊ ಯಾವ ಕಾನ್ಸೆಪ್ಟ್ ಆಗಿದೆ ಇಲ್ಲಿ? ಸೀರೀಸ್ ಆಗಿದೆ, ಪ್ಯಾರಲಲ್ ಆಗಿದೆ. ಸೊ KS YS A ಏನಕ್ಕೆ ಚೇಂಜ್ ಆಗಲ್ಲ? ಅವನೇ ಕೊಟ್ಟಿದ್ದಾನೆ. ಸೀರೀಸ್ ಅಲ್ಲಿ ಏನ್ ಸೇಮ್ ಇರುತ್ತೆ? ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇರುತ್ತೆ. ಏನ್ ಸೇಮ್ ಇರುತ್ತೆ? ಪ್ಯಾರಲಲ್ ಅಲ್ಲಿ ನಾನೇ ತೋರಿಸ್ಬೇಕು ಹಿಂಗೆ. ಪ್ಯಾರಲಲ್ ಅಲ್ಲಿ ಲೆಂತ್ ಸೇಮ್ ಇರುತ್ತೆ, ಸೀರೀಸ್ ಅಲ್ಲಿ ಏರಿಯಾ ಸೇಮ್ ಇರುತ್ತೆ. ಓದುದೇ ಇಲ್ಲ ನೀವು, ಓದ್ಬೇಕಾದ್ರೆ. ಪ್ಯಾರಲಲ್ ಅಲ್ಲಿ ಏನ್ ಸೇಮ್ ಇರುತ್ತೆ? ಲೆಂತ್ ಸೇಮ್ ಇರುತ್ತೆ, ಸೀರೀಸ್ ಅಲ್ಲಿ ಏರಿಯಾ ಸೇಮ್ ಇರುತ್ತೆ. ಸೊ ಲೆಂತ್ ಏನಾಗುತ್ತೆ? ಸೀರೀಸ್ ಅಲ್ಲಿ ಚೇಂಜ್ ಆಗೋದ್ರಿಂದ LS ಏನಾಗುತ್ತೆ? L1 plus L2. YS ಗೆ ಸಿನಾಪ್ಸಿಸ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಒನ್ ಇದೇ ಇತ್ತು, ಫಸ್ಟ್ ಅಪ್ಲಿಕೇಶನ್. ಸೊ ಸಮೇಷನ್ Li by YS = L1 by Y1 L2 by ಪ್ಯಾರಲಲ್ ಗೆ YP into summation AI is equal to Y1 A1 plus Y2 A2. yes or no? ಹೇಳಿದ್ರೆ ಏನಾಗ್ತಿತ್ತು? 2A into YP is equal to Y1A plus Y2A. ಕ್ಯಾನ್ಸಲ್ ಏನ್ ಬರ್ತಿತ್ತು ನಿಮಗೆ? YP is equal to ಏನು ಬರ್ತಿತ್ತು? Y1 plus Y2 by 2. ನಾನೇ ನೆನ್ಪಿಟ್ಕೊಂತೀನಿ, ವರ್ಷ ನಾನೇ ನೀಟ್ ಬರೀತೀನಿ ಏನೋ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಬೈತರ ಅನ್ಕೋಬೇಡಿ, ಎಷ್ಟು ಸಿನಾಪ್ಸಿಸ್ ಓದ್ತೀರಾ ಅಲ್ಲೇ ನಿಮ್ದು ಪ್ರಿಪರೇಷನ್ ಆಗುತ್ತೆ ಫಿಸಿಕ್ಸ್ಗೆ ಏನ್ರೋ. ಸಿನಾಪ್ಸಿಸ್ ನೀವು ಪದೇ ಪದೇ ಓದಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಓದಿದೀನಿ ಅಂತೀರಾ ಬಟ್ ಅಲ್ಲಿ ನೆನಪೇ ಬರಲ್ಲ. ಸೊ ಓದಿನೂ ವೇಸ್ಟ್. ಅದು ಅರ್ಥ ಆಗ್ತಾ ಇದೆಯಾ ಏನ್ರೋ? ಅಂಡರ್ಸ್ಟುಡ್ ಆರ್ ನಾಟ್? ಓಕೆ, ಕರ್ಣನ್ ತರ ಆಗ್ಬಾರ್ದು. ಕರ್ಣ ಏನಾಗುತ್ತೆ? ಯುದ್ಧ ಮಾಡ್ಬೇಕಾದ್ರೆ ಮರ್ತು ಹೋಗ್ಬಿಡುತ್ತೆ ಅಂತಾನೆ ಏನ್ರ. ಸೊ ಹಂಗೆ ಡಸ್ಟರ್ ಗೇಮ್ ಆಡ್ಬೇಕಾದ್ರೆ ಯಾರನ್ನ ಬೈಕೊಂಡಿದ್ರೆ ಅವ್ರಿಗೆಲ್ಲ ಕರ್ಣನ್ ತರ ಆಗುತ್ತೆ ನೋಡು. ಓಕೆ, ಫಿಫ್ತ್ ಒನ್. The approximate depth of an ocean is ಏನು? 2700 meter. ಡೆಪ್ತ್ ಅಂದ್ರೆ ಏನು ಕೊಟ್ಟಿದ್ದಾನ ಅವನು? ಹೈಟ್ ಕೊಟ್ಟಿದ್ದಾನ 2700 watt meter. The compressibility of the water. Compressibility ಅಂದ್ರೆ ಏನು? ಸೀನಾ 45.4 into 10 to the power minus 11. So density ಏನು ಕೊಟ್ಟಿದ್ದಾನೆ? Density of the water ಏನು? ಫಿಕ್ಸ್ ಅಲ್ವಾ? 10 power 3 kg per meter cube. ನೆನ್ಪಿಟ್ಕೊಳ್ಳಿ, ಇದು ಮುಂದೆನೂ ಬರುತ್ತೆ. Density of the water 10 power 3 kg per meter cube, or in terms of the gram 1 gram per ಏನು? cm cube. meter cube ಅಲ್ಲ ಹನುಮವ್ವ ಏನು. next, what is the fractional compression of the water will be obtained at the bottom of ocean? ಏನ್ ಕೇಳಿದೆ ನೋಡಿ. what is the fractional compression of water? Fractional compression of water is a what? Water molecule acts as a what? A sphere. So ಏನ್ ಕೇಳ್ತಾ ಇದ್ದಾನೆ ಅವನು? ಚೇಂಜ್ ಇನ್ ದ ವಾಲ್ಯೂಮ್. ಏನ್ ಕೇಳ್ತಾ ಇದ್ದಾನೆ? ಚೇಂಜ್ ಇನ್ ವಾಲ್ಯೂಮ್ ಟು ದ ವಾಟ್? ಇನಿಷಿಯಲ್ ವಾಲ್ಯೂಮ್. ಮತ್ತೆ ಅಲ್ಲಿ ವಾಲ್ಯೂಮೇ ಮೆನ್ಷನ್ ಮಾಡಿಲ್ಲಲ್ಲ ಸರ್ ಕ್ವಶನ್ ಅಲ್ಲಿ.
ನಿಮ್ಗೆ ಹಂಗೆ ಗೊತ್ತಾಗುತ್ತೆ ಸರ್ ಏನ್ರ ಬಂದು ಹೇಳ್ಯಾನ ಅಂತಲ್ಲ. ವಾಟರ್ ಕಂಪ್ರೆಸಿಬಿಲಿಟಿ ಕೇಳಿದೆ ನೋಡಿ ಕ್ವಶನ್ ಅಲ್ಲಿ. ಫ್ರಾಕ್ಷನಲ್ ಕಂಪ್ರೆಷನ್ ಆಫ್ ವಾಟರ್ ಕಂಪ್ರೆಸ್ ಆಗುತ್ತೆ ಅಂದ್ರೆ ವಾಟರ್ದ ಶೇಪ್ ಹಂಗಿರುತ್ತೆ, ಮಾಲಿಕ್ಯೂಲ್ದು ಸ್ಪಿಯರ್ ಶೇಪ್ ಅಲ್ಲಿ ಅರೇಂಜ್ ಆಗಿರುತ್ತೆ ತಾನೆ ವಾಟರ್ ಮಾಲಿಕ್ಯೂಲ್ಸ್. ಏನೋ ಬಾಲ್ ಸ್ಪಿಯರ್ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ಬಲ್ಕ್ ಮಾಡ್ಯುಲಸ್? ಡೆಲ್ಟಾ ಪಿ ಬೈ ವಿ. ಡೆಲ್ಟಾ ಪಿ ಲಬ ಡೆಲ್ಟಾ ಪಿ ರೋ ಜಿ ಎಚ್. ಡೆಲ್ಟಾ ಪಿ ಏನೋ ಕ್ರಾಸ್ ಮಲ್ಟಿಪ್ಲೈ ಡೆಲ್ಟಾ ವಿ ಬೈ ವಿ. ಈ ಕಡೆ ಬಂದ್ರೆ ಕೆ 1 by k because compressibility and bulk modulus are reciprocal to each other. So C ಬರೆದ್ರೆ ಏನ್ ಬರಿಬೋದು? K ಏನ್ ಬರಿಬೋದು? ಸೊ ಬಿ ಕೊಡ್ಬೇಕಿತ್ತು ನೋಡಿ, ನಮ್ಮ ಸಿ ಬಿ ಬಂದಿರುತ್ತೆ ಅಲ್ವಾ? ಏನ್ ಮಾಡ್ತೀರಾ, ಅಷ್ಟು ಒಳ್ಳೆಯವನಿಲ್ಲ ಅವನು. ಸೊ ಏನ್ ಬಂತು? ಡೆಲ್ಟಾ ವಿ ಬೈ ವಿ ಇಸ್ ಈಕ್ವಲ್ ಟು ವಾಟ್? ರೋ ಜಿ ಎಚ್ ಇಂಟು ವಾಟ್? ಸಿ. ರೋ 10 power 3 ಜಿ 10 ತೊಗೊಂಡ್ಬಿಡೋಣ. ಏನ್ ಕೊಟ್ಟನ ಆಪ್ಷನ್? 10 ಹಾಕೋರಿ. ಏನ್ ಮಾಡ್ತೀರಿ? ಹಾಕೋರಿ 10 ಹಾಕೋರಿ. ಏನಾಗಲ್ಲ. ಎಚ್ 2700 ಸಿ 45.4 ದೇವ್ರಿಗೆ ಬಿಟ್ಬಿಡೋಣ ಅಂತ. ಏನ 0.4 ಬೇಕಿಲ್ಲ ನಮಗೆ, ಯಾವುದು ಆಪ್ಷನ್ಸ್ ನಿಮ್ಗೆ ಅಷ್ಟು ನಿಯರ್ ಇಲ್ಲ. ಓಕೆನಾ? ಲೆಟ್ ಅಸ್ ಸಿ. 3 + 1 4 4 + 2 6 27 into 45. ಸೊ 2 3 3 3 6 11 and 6 ಹೋದ್ರೆ ಏನಾಯ್ತು? 10 power -5. ಇದನ್ನ ಹೆಂಗ್ ಮಾಡೋದು ಸರ್? ಹೆಂಗೂ ಮಾಡಂಗಿಲ್ಲ, ಮಲ್ಟಿಪ್ಲೈ ಮಾಡಬೇಕು, ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ. ಸೊ ಫಾಸ್ಟ್ 27 ಇಂಟು ಏನು 45 35 10 ಒಂದು 13 ನಾಲ್ಕಳೆ 28 ನಾಲ್ಕಳೆ 8 ಒಂದು 10 5 8 3 11 12 ಅಂತ ಎಂಜಾಯ್ ಮಾಡ್ಬೇಕು. ಪಟ್ ಅರ್ಥ ಆಯ್ತಲ್ವಾ? 1 2 1 5 ಇಂಟು ಏನು 10 to the power -5. ಆಪ್ಷನ್ ಹೋಗ್ಬೇಕು ಪಟ್ ಅಂತ. ಎದರಲ್ಲಿ ಆಪ್ಷನ್ 1 ಪಾಯಿಂಟ್ ಸಮಥಿಂಗ್ ಇದೆ, ಹೌದಾ? ಸೊ 1.2 ಮಾಡಿದ್ರೆ ಎಷ್ಟು ಡಿಜಿಟ್ ಹೋಯ್ತು? 3 ಹೋದ್ರೆ ಏನು ಉಳಿತು? 2. ಇದೇ ನೋಡಿ ಆಪ್ಷನ್. ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ಆನ್ಸರ್ ಇಸ್ ವಾಟ್? ಬಿ. ಆನ್ಸರ್ ಇಸ್ ವಾಟ್? ಬಿ. ಓಕೆ, understood or not? Let us go to the sixth one. Let us go to the what? Sixth one. Very simple, direct. ತಪ್ಪಿ ಇಲ್ಲಿ ಏನಾದ್ರು ಡೆಲ್ಟಾ ಪಿ ರೋ ಜಿ ಎಚ್ ಕ್ಯಾಚ್ ಆಗ್ಲಿಲ್ಲ ಮತ್ತೆ ರಾಂಗ್ ಟಿಕ್ ಮಾಡಿ ಬರಬೇಡ್ರಿ. ಯಾಕಂದ್ರೆ -1 ವಸೂಲಿ ಮಾಡ್ತಾನವ, ಬಿಡುದಿಲ್ಲ. ಏನ ಡೇಂಜರ್ ಅದ ನಾವ. ಹೆಂಟಿ ಪಟ್ರನ್ನ ಹಾಕೊಡ್ತಾನ, ಇಲ್ಲಾಂದ್ರ ಕಪಾಳ ಗೆಡ್ಡಿ ಹೊಡೆದು ಒಂದಿಸ್ಕೊಂತಾನ ಏನ್ರು. ಅದಕ್ಕೆ ಸ್ವಾಮೀಜಿ ಕೇಳಿ ABCD ಗುಂಡಿ ಹಾಕದಂಗೆ ಹಾಕ್ಬೇಡ್ರಿ. ಏನೋ ನಂಬರ್ ಅಂದ್ರೆ ನಾನಂದ್ರೆ ನಂಬರ್ ಅಂತ ಒಬ್ಬನದ ನಾವ ಬೆಳಿಗ್ಗೆ ಆದ ತಕ್ಷಣ ಬರ್ತಾನೆ ಟಿವಿಲಿ, ಹೌದಾ? ಏನೋ ಪುಣ್ಯಕ್ಕೆ ಗೊತ್ತಿಲ್ಲ ಅವ್ರಿಗೆ, ಕೊಟ್ಟ ಫ್ಯಾಕ್ಟ್ರಿ ಅವ್ರಿಗೆ. ಇಲ್ಲಾಂದ್ರೆ ಫಿಸಿಕ್ಸ್ ಅಂದ್ರೆ ನಾವಂದ್ರೆ ಫಿಸಿಕ್ಸ್ ಅಂತಾರೆ. ಓದಿ ಕ್ವಶನ್ ನಂಬರ್ 6 ರಿಪೀಟ್ ಆಗಿದೆ ನೋಡಿ. ಕ್ವಶನ್ ನಂಬರ್ 6 ರಿಪೀಟ್ ಆಗಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ, ಅದರಲ್ಲಿ ಕ್ವಶನ್ ನಂಬರ್ 3 ನೋಡಿ. ಎಸ್ ಆರ್ ನೋ? ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಅಂಡ್ ಬ್ರಾಸ್ ಆರ್ ಇನ್ ದ ರೇಷಿಯೋ ಎಷ್ಟಿದೆ? ಅದು 2:1 ಅಲ್ವಾ? ಟ್ವೈಸ್. ಕರೆಕ್ಟ್. ರಿಪೀಟ್ ಆಗಿದೆಯಾ? ಸೊ ಆನ್ಸರ್ ಏನ್ ಬರುತ್ತೆ? 2:1. ಏನ್ರೋ ಸೇಮ್. ದ ವೇಟ್ಸ್ ಎಷ್ಟಿದೆ? 2:1. ಓಕೆ. ಸೊ ಇಲ್ಲಿ ಆನ್ಸರ್ ಏನಿದೆ? ಇದಕ್ಕೆ ಆನ್ಸರ್ ಏನಿದೆ? ಆನ್ಸರ್ ಎ. ರಿಪೀಟ್ ಆಗಿದೆ ಕ್ವಶನ್. ಓಕೆ, ಕ್ವಶನ್ ನಂಬರ್ 7. ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್. ಈ ತರ ಕ್ವಶನ್ ಬಂದಾಗ ಬಹಳ ಕೇರ್ಫುಲ್ ಇರಬೇಕು. ಚೂಸ್ ದ ರಾಂಗ್ ಕ್ವಶನ್ ಸ್ಟೇಟ್ಮೆಂಟ್ ಅಂತ ಬಂದಾಗ 4 ನಿಮಗೆ ಗೊತ್ತಿದ್ರೆ ಮಾತ್ರ ಟಿಕ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ನಂಬರ್ 1, ದ ಬಲ್ಕ್ ಮಾಡ್ಯುಲಸ್ ಫಾರ್ ಸಾಲಿಡ್ಸ್ ಈಸ್ ಮಚ್ ಗ್ರೇಟರ್ ದೆನ್ ದ ಲಿಕ್ವಿಡ್. ಸೊ ನಮಗೇನ್ ಗೊತ್ತಿದೆ? ಬಲ್ಕ್ ಮಾಡ್ಯುಲಸ್ ಫಾರ್ ಸಾಲಿಡ್ ಇಸ್ ಗ್ರೇಟರ್ ದೆನ್ ಬಲ್ಕ್ ಮಾಡ್ಯುಲಸ್ ಫಾರ್ ಲಿಕ್ವಿಡ್ ಇಸ್ ಗ್ರೇಟರ್ ದೆನ್ ಬಲ್ಕ್ ಮಾಡ್ಯುಲಸ್ ಫಾರ್ ಗ್ಯಾಸ್. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಅ ವಾಟ್? ಟ್ರೂ. ಏನ್ ಹೇಳ್ತಾನೆ? K for solid is much greater than K for liquids. Number 2, gases are least compressible. Gases are what? First compressibility ಬರೋಣ. Compressibility is a what? Reciprocal of K. Yes or no? So we already know K. So ಬರಿಬೋದಾ? C ಗೆ ಏನಾಗುತ್ತೆ? C ಬರೆದ್ರೆ ಏನಾಗುತ್ತೆ ನಮಗೆ? Sign will be changed. Yes or no? Because what? Inversely proportional. C for solids is less than C for liquids is less than for gas. Gas ಏನಿರುತ್ತೆ? ಕಂಪ್ರೆಸಿಬಿಲಿಟಿ ಮೋರ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಲೀಸ್ಟ್ ಅಂದ್ರೆ ಏನಾಯ್ತು?
Answer 2 is the wrong. Answer 2 is the what? So answer B is the what? Wrong statement, but tick ಮಾಡುವಾಗ ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ? ಯಾವುದು ಆನ್ಸರ್ ಅಂದ್ರೆ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ಯಾವುದು? ಬಿ, ಬಿಕಾಸ್ ಇಟ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಫಾರ್ ಗ್ಯಾಸಸ್ ಕಂಪ್ರೆಸಿಬಿಲಿಟಿ ಇಸ್ ವಾಟ್? ಮೋರ್, ನಾಟ್ ಲೆಸ್. got the clarity? Next, third one, fourth one ಚೆಕ್ ಮಾಡಬೇಕು. ಆನ್ಸರ್ ಸಿಕ್ತಂತ ಹಂಗೆ ಜಿಗಿದು ಬಿಡಬೇಡಿ. The incompressibility of solid is due to the tight coupling between the neighborhood atom. ಯಾಕೆ? ಕ್ಲೋಸ್ ಪ್ಯಾಕ್ ಸಿಸ್ಟಮ್ ತಾನೇ ಸಾಲಿಡ್ಸ್. ಕೆಮಿಸ್ಟ್ರಿ, ಓಕೆ. CCP arrangement, LCP arrangement. Next, D, the reciprocal of bulk modulus is called as compressibility. The reciprocal of bulk modulus is called as, so wrong statement is second option. Total ಎಷ್ಟು ಕ್ವಶನ್ ಆಯ್ತು ನಿಮಗೆ? 7 own and 7 this. ಟೋಟಲ್ ನಿಮಗೆ 14 ಕ್ವಶನ್ ಆಗಿದೆ ಈ ವಿಡಿಯೋದಲ್ಲಿ. ಪಾರ್ಟ್ 5 ಅಲ್ಲಿ ಕ್ಲೀನ್ ಆಗಿ ನೋಡ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅನದರ್ 14 to 15 ಕ್ವಶನ್ ಮಾಡ್ತೀನಿ. ಓಕೆನಾ? ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡಿ ಕೇಳಿ. ಪ್ರಾಬ್ಲಮ್ಸ್ ಮಾತ್ರ ಸಿನಾಪ್ಸಿಸ್ ಪರ್ಫೆಕ್ಟ್ ಆಗಬೇಕು, ಇಲ್ಲ ಅಂದರೆ ನೀವು ಏನೂ ಕಲಿಯೋಕ್ಕಾಗಲ್ಲ, ಏನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಭಾಳಷ್ಟು ಜನಕ್ಕೆ ಫಿಸಿಕ್ಸ್ ಏನಕ್ಕೆ ಕಷ್ಟ ಅಂದರೆ, ಒಂದು ಸಿನಾಪ್ಸಿಸ್ ಸಿಂಪಲ್ ಆಗಿ ಅರ್ಥ ಆಗಿರಲ್ಲ. ಎರಡನೇದು ಕ್ವಶನ್ ನೋಡಿದ ತಕ್ಷಣ ಯಾವ ಸಿನಾಪ್ಸಿಸ್ ಇಂದ ಇದನ್ನು ಸಾಲ್ವ್ ಮಾಡ್ಬೇಕಂತ ಬರಲ್ಲ. ಅದು ನಿಮಗೆ ಸಿನಾಪ್ಸಿಸ್ ಎಷ್ಟು ಸಾರಿ ಬರ್ದಿರ್ತಾರೆ ನೋಡಿ, ಆ ಈಕ್ವೇಶನ್ ನೆನಪು ಬರುತ್ತೆ. ಅದರಲ್ಲಿ ಯಾವ್ದು ನೌನ್ ಇದೆ ಅನ್ನೋನ್ ಇದೆ ಅಂತ ನೋಡಿಕೊಂಡು ನಿಮ್ಮ ಮ್ಯಾಥಮೆಟಿಕ್ಸ್ ಸಿಂಪ್ಲಿಫಿಕೇಶನ್ ಕಲ್ಕೊಂಡು ಫಾಸ್ಟ್ ಆಗಿ ಮಾಡಿದ್ರೆ ನೀವು ಫಿಸಿಕ್ಸ್ ಈಸಿಯಾಗಿ 30+ ಕ್ವಶನ್ ಔಟ್ ಆಫ್ 45 ಸಾಲ್ವ್ ಮಾಡ್ಬೋದು. ಓಕೆನಾ? ಓಕೆ, ಬಾಯ್.